ಇದು ಕರ್ನಾಟಕದ ರಾಜಧಾನಿ ಬೆಂಗಳೂರು. ಒಂದು ಕಾಲದಲ್ಲಿ ಕರ್ನಾಟಕದ ಮತ್ತೊಂದು ತುದಿಗೂ ಗೊತ್ತಿರದ ಈ ಪುಟ್ಟ ಬೆಂದ ಕಾಳೂರು ಅಂದು ಕೆಂಪೇಗೌಡರು ಸೃಷ್ಟಿಸಿದ ಕನಸಿನ ಕೂಸು. ಇಂದು ವಿಶ್ವದ ಭೂಪಟದಲ್ಲಿ ರಾರಾಜಿಸುತ್ತಿರುವ ಸಿಲಿಕಾನ್ ವ್ಯಾಲಿ ಐಟಿ ಬಿಟಿಗಳ ನಗರ. ಇದು ಕರ್ನಾಟಕದ ರಾಜಧಾನಿಯಾದರೂ ಕನ್ನಡದವರೇ ಇಲ್ಲಿ ಅಲ್ಪಸಂಖ್ಯಾತರು. ಇಲ್ಲಿ ನೂರಾರು ಭಾಷೆಗಳು, ಜಾತಿ ಸಂಸ್ಕೃತಿಯ ಜೊತೆಗೆ 108 ಸಮಸ್ಯೆಗಳು. ಲ್ಯಾಂಡ್ ಮಾಫಿಯಾ, ಟ್ರಾವೆಲ್ಸ್ ಮಾಫಿಯಾ, ಡ್ರಗ್ಸ್ ಮಾಫಿಯಾ, ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಹಾಗೂ ಮಿತಿಮೀರಿದ ಮೂಲಭೂತ ಸೌಕರ್ಯಗಳ ಕೊರತೆ, ಮಿತಿಮೀರಿದ ವಾಹನ ಸಂಚಾರ, ಕಂಟ್ರೋಲಿಗೂ ಸಿಗದ ಟ್ರಾಫಿಕ್ನಿಂದಾಗಿ ಬದುಕುವುದೇ ದುಸ್ತರವಾಗಿ ಜನರು ಮುಂದೇನು ಎಂದು ಕಂಗಾಲಾಗಿರುವಾಗ ಇಂಥ ಅವ್ಯವಸ್ಥೆಗಳನ್ನು ನಿರ್ಮೂಲನೆಗೊಳಿಸಲು ಆಶಾಕಿರಣದಂತೆ ಕಂಡು ಬಂದವರೇ ಹೊಸದಾಗಿ ಬಂದ ಕಾರ್ಪೊರೇಷನ್ ಕಮಿಷನರ್ ಮಿಸ್ ಮಾರ್ಗರೆಟ್. ಇನ್ 24 ಅವರ್ಸ್ ಅಲ್ಲಿ ಬೆಂಗಳೂರಿನ ಯಾವ್ಯಾವ ಮೂಲೆಯಲ್ಲಿ ಸರ್ಕಾರದ ಆಸ್ತಿ ದುರ್ಬಳಕೆಯಾಗಿದೆ ಅಂತ ಫುಲ್ ಡೀಟೇಲ್ಸ್ ನಂಗೆ ಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಮೇಡಮ್. ಎಸ್ ಮೇಡಮ್, ಅದು ಬೇಗ ಹೇಳಿ, ನಂಗೆ ಬೇರೆ ಕೆಲಸ ಇದೆ. ಒಂದು ಕಂಪ್ಲೇಂಟ್ ಕೊಡ್ಬೇಕಿತ್ತು. ಹೇಳಿ. ಅದು ಬನಶಂಕರಿ ಮೇನ್ ರೋಡ್ ಅಲ್ಲಿ ಗಾಂಧಿ ಸೇವಾಶ್ರಮ ಟ್ರಸ್ಟ್ ಸೇರಿದ 3.5 ಎಕರೆ ಜಾಗ ಇದೆ ಮೇಡಮ್. ಭಂಡಾರಿ ಅನ್ನೋ ರೋಡಿ ಆಶ್ರಮ ಸುತ್ತಮುತ್ತ ಮೊದಲು ಸಣ್ಣ ಪುಟ್ಟ ಅಂಗಡಿ ಆಗ್ತಾ ಈಗ ಕ್ಲಬ್, ಕ್ಯಾಸಿನೋ, ಪಬ್ಬು ಅಂತೆಲ್ಲ ಶುರು ಮಾಡಿ ಇಡೀ ಆಸ್ತಿನ ಕಬಳಿಸೋ ಪ್ರಯತ್ನ ಪಡ್ತಿದ್ದಾರೆ ಮೇಡಮ್. SI ಇಂದ ಹಿಡಿದು ಪೊಲೀಸ್ ಕಮಿಷನರ್ ವರೆಗೂ ಯಾರಿಗೆ ಕಂಪ್ಲೇಂಟ್ ಕೊಡೋ ಇದ್ರ ಬಗ್ಗೆ ಆಕ್ಷನ್ ತಗೋತಿಲ್ಲ ಮೇಡಮ್. ಇದರಲ್ಲಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ದಯವಿಟ್ಟು ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು ಮೇಡಮ್. ಈ ಕಂಪ್ಲೇಂಟ್ ಮೇಲೆ ಅಡ್ರೆಸ್, ಫೋನ್ ನಂಬರ್ ಬರ್ಕೊಡಿ. ಅಡ್ರೆಸ್ ಯಾಕೆ ಭಯನಾ? ಬೇನಾಮಿ ಕಂಪ್ಲೇಂಟ್ ನಾನು ತಗೊಳಲ್ಲ. ನೀವ್ ಹೇಳಿದ್ ನಿಜ ಆದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀನಿ. ಕಣೆ, ನೀನ್ ದೊಡ್ಡ ಆಫೀಸರ್ ಆದ ತಕ್ಷಣ ನಮ್ಮನ್ನೆಲ್ಲ ಮರ್ತ್ಬಿಟ್ಟೇನೋ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ. ನನ್ನೋರು ಅಂತ ನನ್ಗಿರೋದು ನೀವ್ ಕಳೆ ಕಂಡ್ರು. ನಿಮ್ಮೆಲ್ರೂ ಮರಿತೀನ? 1 ವರ್ಷ ಬೇರೆ ಊರಲ್ಲಿ ಕೆಲಸ, ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬಂದ ತಕ್ಷಣ ನಿಮ್ಮನ್ನೆಲ್ಲ ಎಷ್ಟು ಹುಡುಕಿಸ್ತೆ ಗೊತ್ತಾ? ನೀವೆಲ್ಲ ಮನೆ ಬದಲಾಯಿಸ್ ತುಂಬಾ ಬೇಜಾರಾಗಿತ್ತು. ಅಷ್ಟರಲ್ಲಿ ಈಗ ನೀವ್ ಕಡೆ ಸಿಕ್ಬಿಟ್ರಿ. ಮತ್ತೆ ನಿಮ್ಮನ್ನೆಲ್ಲ ನೋಡ್ಬೇಕು ಅಂತಾನೆ ಕಂಪ್ಲೇಂಟ್ ಕವರ್ ಮೇಲೆ ಅಡ್ರೆಸ್, ಫೋನ್ ನಂಬರ್ ಬರ್ಕೊಡಿ ಇಂದಿದ್ದು. ಈಗ ನನ್ಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಮಾರ್ಗ್ರೆಟ್, ಚೆನ್ನಾಗಿದ್ಯೇನಮ್ಮ? ಚೆನ್ನಾಗಿದ್ದೀನಮ್ಮ, ಥ್ಯಾಂಕ್ ಯು. ಹೇ, ಬೈ ದಿ ವೇ, ನೆಕ್ಸ್ಟ್ ಸಂಡೇ ನಮ್ಮ ಮನೇಲಿ ಟ್ರೀಟು. ಎಲ್ರು ಬರ್ತೀರಾ ತಾನೆ? ಶೂರ್. ನಿನ್ ಕೈಯಿಂದ ಚಿಕನ್ ತಿನ್ನೋದನ್ನ ಮಿಸ್ ಮಾಡ್ತೀವಾ? ಹೇ, ಹೋಳಿಜ್ವರ ಸಂಡೇ ಅಲ್ವಾ, ಅದಕ್ಕೆ ಹಾಲಿಡೇ. ಮಿಸ್ಟರ್ ಬಚ್ಚೇಗೌಡ, ಈ ನಿಖಿಲ್ 2001 ಜುಲೈ 17 ಮಾರ್ನಿಂಗ್ 10:15 ಒಂದ್ಸಲ, ಆಗಸ್ಟ್ 27 ಸಂಜೆ 4:15 ಎರಡನೇ ಸಲ, ಸೆಪ್ಟೆಂಬರ್ 17 ಮೂರನೇ ಸಲ ಖುದ್ದಾಗಿ ನಿಮ್ ಕೈಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವೇ ಅದನ್ನ ರಿಜಿಸ್ಟರ್ ಮಾಡಿದ್ದೀರಾ. ಇದು ಅದರ ಅಕ್ನಾಲೆಜ್ಮೆಂಟ್. ಯಾವ ಆಕ್ಷನ್ ತಗೊಳ್ದೆ ನನ್ನ ಹತ್ರನೇ ಕತೆ ಹೇಳ್ತಾ ಇದ್ದೀರಾ? ವೈ? ವಾಟ್ ಇಸ್ ದ ರೀಸನ್? ರೋಲ್ ಕಾಲ ಇಲ್ಲ ಬಂಟಾರಿ ಅಂದ್ರೆ ಭಯನಾ? ಕಣ್ಣೆದ್ರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಆಕ್ಷನ್ ತಗೊಳ್ಳೋದಿಕ್ಕೆ ಕುಂಟು ನೆಪ ಬೇಕಾಗಿಲ್ಲ. ಬೇಕಾಗಿರೋದು ನಿಷ್ಠೆ. ಎಲ್ಲಿವರೆಗೂ ರಾಜಕಾರಣಿಗಳ ಕಾಲ್ ಹಿಡಿದು ಲಕ್ಷಾಂತರ ರೂಪಾಯಿ ಲಂಚ ಕೊಟ್ಟು ಕೋಟ್ಯಾಂತರ ರೂಪಾಯಿ ಲಂಚ ಹೊಡೆಯೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಮಂತ ಆಫೀಸರ್ಸ್ ಇರ್ತಾರೋ ಅಲ್ಲಿವರೆಗೂ ಈ ದೇಶ ಉದ್ಧಾರ ಆಗೋದಿಲ್ಲ. ಲುಕ್, ನಾಳೆ ಬೆಳಗ್ಗೆ 9 ಗಂಟೆಗೆ ಈ ಬಿಲ್ಡಿಂಗ್ ಡೆಮಾಲಿಷನ್ ಆರ್ಡರ್ ಮಾಡ್ತಾ ಇದ್ದೀನಿ. ನೀವೇ ನಿಂತು ಸೆಕ್ಯೂರಿಟಿ ನೋಡ್ಕೋಬೇಕು. ಏನಾದ್ರೂ ಗಲಾಟೆ ಆದ್ರೆ ಯು ವಿಲ್ ಬಿ ರೆಸ್ಪಾನ್ಸಿಬಲ್. ಮೈಂಡ್ ಇಟ್.
ನನ್ ಬಿಲ್ಡಿಂಗು ಅಕ್ರಮ. ಕ್ಯಾಮಾಲಿಸ್ ಮಾಡ್ಬೇಕು ಅಂತಿದ್ರಿ ಮಾಡ್ಕೊಳ್ಳಿ, ನಾನ್ ಬೇಡ ಅನ್ನಕ್ಕಿಲ್ಲ. ಆದ್ರೆ ನನ್ ಬಿಲ್ಡಿಂಗ್ಗೆ ಬುಲ್ಡೋದರ್ ಬುಡಕ್ ಮುಂಚೆ ಈ ಬಿಲ್ಡಿಂಗು ಒಸಿ ನುಗ್ಸಿ ಈ ಜಾಗವ ಟಚ್ ಮಾಡಬಾರ್ದು ಅಂತ ಇಡೀ ಪಿಲಾನೆ ತಿರುಗ್ಸಾಕವನಲ್ಲ ನಮ್ ಇಂಜಿನಿಯರು. ಅದಕ್ಕೆ ವಾಟ್ ಯು ಮೀನ್? ಮೀನು ಇಲ್ಲ ಮೊಸಳೆನೂ ಇಲ್ಲ ಕಣಮ್ಮ. 1 ವರ್ಷದ ಮುಂಚೆ ಇದು ಖಾಲಿ ಬಿದ್ದಿದ್ದ ಸರ್ಕಾರಿ ಜಾಗ. ಈ ಜಾಗದ ಮ್ಯಾಗೆ ಪ್ಲೇ ಓವರ್ ಕಟ್ಬೇಕು ಅಂತ ಪ್ಲಾನ್ ಆಗಿ ಅಪ್ರೂವಲ್ ಆಗಿತ್ತು. ಆಗ ಮೈಕಲ್ ರಾಜ್ ಅನ್ನೋ ಆ ವೈಟ್ ಕಾಲರ್ ರೌಡಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಈ ಜಾಗದ ಮ್ಯಾಗ ಕಣ್ ಮಾಡಕ್ದ. ಪ್ಲಾನ್ ಉಲ್ಟಾ ಆಯ್ತು, ಪ್ಲೇ ಓವರ್ ಶಿಫ್ಟ್ ಆಯ್ತು. ಆ ಜಾಗದ ಮ್ಯಾಗೆ ದೊಡ್ಡ ಬಿಲ್ಡಿಂಗ್ ಬಂತು. ಇದನ್ನ ಹೊಡೆಯೋ ತಾಕತ್ ಆಯ್ತಾ ನಿಮ್ಗೆ? ಇದನ್ ಮಾತ್ರ ಅಲ್ಲ, ಅಕ್ರಮ ಅಂತ ಪ್ರೂವ್ ಆದ್ರೆ ಯಾರ್ದೇ ಬಿಲ್ಡಿಂಗ್ ಆದ್ರೂ ಓಡಿಸೋ ತಾಕತ್ತಿದೆ ನನ್ಗೆ. ಎಸ್. ಇದನ್ನ ಯಾರು ಕ್ಯಾನ್ಸಲ್ ಮಾಡಿದ್ದು? ಮೇಡಮ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಜಿತ್ ಕುಮಾರ್ ಮೇಡಮ್. ಕರ್ಸಿ ಅವ್ರನ್ನ. ಎಸ್ ಮೇಡಮ್. ಈ ಪ್ಲಾನ್ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ಲೀಗಲ್ ಪ್ರಾಬ್ಲಮ್ ಮೇಡಮ್. ನೋ, ಇಲ್ಲಿಗಲ್ ಪ್ರಾಬ್ಲಮ್. ನೋ ಮೇಡಮ್. ಶಟ್ ಅಪ್. ಎಂಜಲ್ ಕಾಸಿಗೆ ಆಸೆ ಪಟ್ಟು ಮೈಕಲ್ ರಾಜ್ ಅನ್ನೋ ಲ್ಯಾಂಡ್ ಮಾಫಿಯಾ ಡಾನ್ಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಆಸ್ತಿನ ದಾರಿ ಎತ್ಕೊಡೋದಕ್ಕೋಸ್ಕರ ಇಂಥ ಒಳ್ಳೆ ಪ್ಲಾನ್ ಮೂಲೆಗೆ ಬಿಸಾಕಿ 500 ಮೀಟರ್ ಮುಗಿಯೋ ರೋಡ್ ನ 5 ಕಿಲೋಮೀಟರ್ ಸುತ್ಕೊಂಡ್ ಬರೋ ಹಾಗೆ ಮಾಡಿದಿರಲ್ಲ. ಇದರಿಂದ ಗೌರ್ಮೆಂಟ್ಗೆ ಪಬ್ಲಿಕ್ಗೆ ಎಷ್ಟೊಂದು ಲಾಸ್. ಇದರಿಂದ ಎಷ್ಟು ಬಡ ಜನರ ಮನೆ ಹೋಯ್ತು. ಮಾರ್ಕೆಟು, ಸ್ಕೂಲು, ಸರ್ಕಾರಿ ಆಸ್ಪತ್ರೆ ಎಲ್ಲ ನಾಶ ಆಯ್ತು. ಇದಕ್ಕೆಲ್ಲ ಕಾರಣ ನೀವೇ. ಈ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಬರೋವರೆಗೂ ಯು ಆರ್ ಅಂಡರ್ ಸಸ್ಪೆನ್ಷನ್. ಪ್ಲೀಸ್ ಮೇಡಮ್. ಗೆಟ್ ಔಟ್. ವೆಂಕಟಾಚಲ, ಎಸ್ ಮೇಡಮ್. ಚೀಫ್ ಇಂಜಿನಿಯರ್ಗೆ ನೋಟಿಸ್ ಕಳಿಸಿ. ಎಸ್ ಮೇಡಮ್. ಈ ಫ್ಲೈಓವರ್ ಕನ್ಸ್ಟ್ರಕ್ಷನ್ ನ ಕ್ಯಾನ್ಸಲ್ ಮಾಡಿ. ಆಯ್ತು ಮೇಡಮ್. ಹಾಗೆ ಮೈಕಲ್ ರಾಜ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಕಂಪನೀಸ್ಗೆ ಡೆಮಾಲಿಷನ್ ನೋಟಿಸ್ ಕಳಿಸಿ. ಅದೇ 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 ಯಾಯ್ 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 ಅದೇ ನಿಲ್ಸಪ್ಪ, ಏನಪ್ಪ ಅಂತ ಅರ್ಜೆಂಟು? ಫೋನ್ ಮಾಡ್ದಲ್ಲ ಏನೋ? ಯಾರೋ ಊರ್ನ ಕೊಳ್ಳೆ ಹೊಡೆದಂಗೆ ಫೋನಲ್ಲಿ ಎಗರಾಡ್ಬಿಟ್ಟೆ. ಇವನು ನಮ್ ಬಿಡಿಎ ಇಂಜಿನಿಯರ್ ಅಲ್ವಾ? ಅಲ್ಲಪ್ಪ, ನಮಗೋಸ್ಕರ ಫ್ಲೈ ಓವರ್ ಪ್ಲಾನ್ ನ ಉಲ್ಟಾ ಮಾಡಿದ ಪುಣ್ಯಾತ್ಮ ಇವನ್ ಯಾಕಪ್ಪ ಫ್ಲೈ ಮಾಡಿಸ್ಬಿಟ್ಟೆ? ಎಷ್ಟ್ ಬೇಕಾದ್ರೂ ತಪ್ಪು ಮಾಡು, ಸಾಕ್ಷಿನ ಮಾತ್ರ ಉಳಿಸ್ಬೇಡ ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ದ. ಆದ್ರೆ ಈ ಖತರ್ನಾಕ್ ನನ್ ಮಗ ಅವತ್ತು ಫೈಲ್ ಅಲ್ಲಿ ಸಾಕ್ಷಿ ಬಿಟ್ಟ. ಎಂಕ್ವೈರಿಲಿ ನಮಗೆ ಫಿಟ್ಟಿಂಗ್ ಇಟ್ಟ. ಅಂದ್ರೆ ನೀವೊಬ್ಬ ಫ್ಯೂಚರ್ ಮಿನಿಸ್ಟರು, ಅವರೊಬ್ಬ ಕ್ರಿಮಿನಲ್ ಲಾಯರ್, ಅವರು ಗ್ರೇಟ್ ಫೈನಾನ್ಸರ್. ನಿಮ್ಗೆ ಕೋರ್ಟು, ಫೈನಾನ್ಸು, ಪಾಲಿಟಿಕ್ಸ್ಗೆ ಟೈಮ್ ಸಾಕಾಗಲ್ಲ. ಇನ್ನ ಪಾರ್ಟ್ನರ್ಶಿಪ್ ವಿಷಯ ಕೇಳಕ್ಕೆ ಎಲ್ ಸಾಲುತ್ತೆ ಟೈಮ್. ಹೊಸದಾಗಿ ಬಂದಿರೋ ಆ ಕಾರ್ಪೊರೇಷನ್ ಕಮಿಷನರು ಹಳೆದನ್ನೆಲ್ಲ ಕೆದಕಿ ನಮ್ಮ 50 ಕೋಟಿ ಬೆಲೆ ಬಾಳೋ ಅಪಾರ್ಟ್ಮೆಂಟ್ಸ್ಗೆ ಬುಲ್ಡೋಸರ್ ಬಿಡ್ತೀನಿ ಅಂತ ನೋಟಿಸ್ ಕಳ್ಸಿದಾಳೆ. ಈಗೇನ ಮಾಡೋದು? ಏ ಆದಿ, ಮೊದಲು ನಿಮ್ಮ ಅಪ್ಪಂಗೊಂದು ಫೋನ್ ಮಾಡಿ. ಅವಳ ಡೆಸಿಗ್ನೇಷನ್ ಕಾರ್ಪೊರೇಷನ್, ನನ್ನ ಡೆಸ್ಟಿನೇಷನ್ ಆಪರೇಷನ್. ಪಾಪ ಮಳೆಲೇ ನೆನ್ಕೊಂಡ್ ಬಂದ್ರು ಅನ್ಸುತ್ತೆ. ಬೇಗ ಬರಕ್ಕೇನಾಗಿತ್ತು ಇವ್ರಿಗೆ? ಹಾ ಬಂದೆ ಬಂದೆ. ಅಯ್ಯಯ್ಯೋ, ಕಮಿಷನರು ಅಂದ್ರೆ ಕಣ್ಣು ಕನ್ನಡಕ, ತಲೆ ಮೇಲೆ ಬಿಳಿ ಕೂದಲು, ಮೈ ಮೇಲೆ ಕಾಟನ್ ಸ್ಯಾರಿ, ಟೋಟಲ್ ಆಗಿ ಬಂಗಾಳಿ ಆಂಟಿ ತರ ಇರ್ಬೋದು ಅನ್ಕೊಂಡಿದ್ದೆ. ಆದ್ರೆ ಇನ್ನು ಎಂಗೇಜು. ಶಟ್ ಅಪ್. ವಿತೌಟ್ ಮೈ ಪರ್ಮಿಷನ್ ನನ್ನ ಆಫೀಸ್ ಬರಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಅಂತದ್ರಲ್ಲಿ ನನ್ ಮನೆಗೆ ಬಂದು ನನ್ ಬಗ್ಗೆನೆ ಕಾಮೆಂಟ್ ಮಾಡ್ತೀಯಾ? ಯಾರು ನೀನು? ಆದಿ ಸನ್ ಆಫ್ ಮೈಕಲ್ ರಾಜ್, ರಾಜಾಜಿನಗರ ಸರ್ಕಲ್ ನಲ್ಲಿರೋ ನಮ್ಮ ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡ್ತೀವಿ ಅಂತ ನೋಟಿಸ್ ಕಳ್ಸಿದ್ರಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಎನ್ಕ್ವೈರಿ ಮಾಡ್ಬೇಕು ಅಂದ್ರೆ ಆಫೀಸ್ ಇದೆ, 10:30 to 4:30 ಟೈಮಿಂಗ್ಸ್ ಇದೆ. ಅಲ್ಲೇ ಹೋಗಿ ವಿಚಾರಿಸು.
ಟೈಮಿಂಗ್ಸ್ ಎಲ್ಲ ಸರ್ಕಾರಿ ಸಂಬಳ ತಿನ್ನೋ ನಿನ್ನಂತ ಆಫೀಸರ್ಗೆ, ಆದ್ರೆ ಈ ಆದಿಗೆ ನೋ ಟೈಮಿಂಗ್ಸ್. IAS ಆಗ್ಲಿ IPS ಆಗ್ಲಿ ಚೀಫ್ ಮಿನಿಸ್ಟರ್ ಆಗ್ಲಿ ಎಲ್ಲ ಡೀಲಿಂಗ್ಸು ಮನೇಲೆ. ಏನಂದ್ರೆ ಒಬ್ಬ ಕಮಿಷನರ್ ಮನೆಗ್ ಬಂದು ಡೀಲಿಂಗ್ಸ್ ಬಗ್ಗೆ ಮಾತಾಡ್ತೀಯಾ? ಇದ್ರ ಪರಿಣಾಮ ಗೊತ್ತಿಲ್ಲ ನಿಂಗೆ? ಪರಿಣಾಮ ಎಲ್ಲ ಈ ಆದಿಗೆ ಮುಖ್ಯ ಅಲ್ಲ, ಪರಿಹಾರ ಮಾತ್ರ ಮುಖ್ಯ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ ಬಿಲ್ಡಿಂಗ್ ತಂಟೆಗೆ ಬರ್ದೇ ಇರೋದಕ್ಕೆ ನಿನಗೆ ಎಷ್ಟು ಹಣ ಬೇಕು, ಎಲ್ಲಿ ಮನೆ ಬೇಕು, ಎಲ್ಲಿ ಸೈಟ್ ಬೇಕು, ಅದನ್ನ ನಾನ್ ಕೊಡ್ತೀನಿ. ಕಮಾನ್ ಟೆಲ್ ಮೀ. ಆದ್ರೆ ಈ ಆದಿನ ದೋಸ್ತ್ ಮಾಡ್ಕೊಂಡ್ರೆ ಮಸ್ತ್ ಆಗಿರ್ತೀಯ, ದುಶ್ಮನ್ ಮಾಡ್ಕೊಂಡ್ರೆ ಉಡೀಸಾಗ್ಬಿಡ್ತೀಯ. ದೋಸ್ತ ದುಶ್ಮನ್. ನಿನ್ನಂತ ರೌಡಿಗಳು ದೋಸ್ತಿ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋದಕ್ಕಲ್ವೋ ಹಗಲು ರಾತ್ರಿ ಕಷ್ಟಪಟ್ಟು ನಾನು IAS ಓದಿದ್ದು. ನಿಮ್ಮಂತೋರ್ನ ಮಟ್ಟ ಹಾಕ್ಬೇಕು ಅಂತಾನೆ ಕಣೋ ನಾನು ಈ ಕೆಲ್ಸಕ್ಕೆ ಬಂದಿರೋದು. ಇವ್ರು ಯಾರು? ಅಡ್ಜಸ್ಟ್ಮೆಂಟಾ? ಅರ್ಥ ಆಯ್ತು. ಕಡೆದಾಗ ಕೇಳ್ತಾ ಇದ್ದೀನಿ, ಡೆಮಾಲಿಶ್ ಆರ್ಡರ್ನ ಕ್ಯಾನ್ಸಲ್ ಮಾಡಿ ಇಲ್ಲೇ ಸೈನ್ ಮಾಡು, ಇಲ್ಲ ಅಂದ್ರೆ ನಿನ್ನ ನಿನಗಿಷ್ಟ ಪೊಗ್ರ. ಅದೇ ಬೆಳಕಡ ಬಿಟ್ಬಿಡ. ನಾವು ಬೆಳಕಣ ನೋಡ ಮಾತು ಕೇಳು. ಯಾಕೋ ಯಾಕೆದ್ರ ಕೂತಿಯಾ? ನನಗೆ ಚಪ್ಪಲಿ ನೋಡಿತ್ಯಾ? ಮಗಲ ಏನಲ್ಲ ಎಲ್ಲರೂ ಸಾಯಿಸ್ಬಿಟ್ಟಲ್ಲ. ಉಸಿರು ಬಿಟ್ರೆ ನಿನ್ನೂ ಉಡಿಸ್ ಮಾಡ್ಬಿಡ್ತೀನಿ. ರೋಹಿತಾ, 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 ಮಾರ್ಗರೆಟ್, 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 ಮಾರ್ಗರೆಟ್. ಸರ್, ಸರ್, ಕಾಪಾಡಿ ಸರ್. ಕಮಿಷನರು ಕಾಪಾಡಿ ಸರ್, ಪ್ಲೀಸ್ ಸರ್, ಬೇಗ ಇಳಿಸಿ. ಮಾರ್ಗರೆಟ್, ಕಮಿಷನರ್ ಏನಾಯ್ತು? ಬೈಕಲ್ ಮಗ ಆದೇನು ಅವನ ಜೊತೆ ಯಾರೋ 3 ಜನ ಮಾರ್ಗರೆಟ್ ರೇಪರ ಟ್ರೈ ಮಾಡಿದ್ರು ಸರ್. ಸರ್, ನಾನು ನನ್ನ ಫ್ರೆಂಡು ತಡೆಯಕ್ಕೆ ಹೋಗಿದ್ದೆ, ನನ್ನ ಫ್ರೆಂಡ್ ಸಾಯಿಸ್ಬಿಟ್ರು ಸರ್. ಮಾರ್ಗರೆಟ್, ಮಾರ್ಗರೆಟ್, ಸರ್ 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 ಹಾಸ್ಪಿಟಲ್ ಕರ್ಕೊಂಡು ಹೋದ ದಾರಿಯಲ್ಲಿ ಒಂದು ಆಟೋನು ಸಿಗ್ಲಿಲ್ಲ ಸರ್. ಸರ್ ಹೇಗಾದ್ರೂ ಮಾಡಿ ಕಾಪಾಡಿ ಸರ್. ಸರ್ ನಿಮ್ ಕೈ ಮುಗಿದ್ದೀನಿ ಸರ್. ಸರ್ ಆಂಬುಲೆನ್ಸ್ ಫೋನ್ ಮಾಡಿ ಸರ್. ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್. ಮಾರ್ಗರೆಟ್, ಮಾರ್ಗರೆಟ್, ಸರ್ ಸರ್. ಆಂಬುಲೆನ್ಸ್ ಫೋನ್ ಮಾಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಮುಚ್ಕೊಂಡ್ ನಿಂತ್ಕೊಳ್ಳೋ. ಯಾವಾಗ ಯಾರಿಗೂ ಫೋನ್ ಮಾಡ್ಬೇಕು ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ಇದು ಸ್ಟೇಷನ್ ಕಣ. ಮೊದ್ಲು ಕಂಪ್ಲೇಂಟು, ಆಮೇಲೆ ಟ್ರೀಟ್ಮೆಂಟ್. ಸರ್ ಸರ್ ಸರ್
ಒಬ್ಬ IAS ಆಫೀಸರ್ ಸಾವು ಬದುಕಿ ನಡುವೆ ಹೋರಾಡ್ತಿದ್ದಾರೆ ಸರ್. ನೀವೇ ಸರ್ ಕಂಪ್ಲೇಂಟ್ ಬಗ್ಗೆ ಮಾತಾಡ್ತಿದ್ರಲ್ಲ ಸರ್. ನಿಮ್ಗೆ ಏನ್ ಬೇಕು ನಂಬರ್ ಕೊಡ್ತೀನಿ ಸರ್. ಸರ್ ಹೇಗಾದ್ರೂ ಮಾಡಿ ಆಸ್ಪತ್ರೆ ಸೇರಿಸಿ ಸರ್ ಪ್ಲೀಸ್ ಸರ್. ಹೌದು ಸರ್, ಹೌದು ಈ ಸ್ಟೇಷನ್ ಇನ್ಸ್ಪೆಕ್ಟ್ರು ನೀನು ನಾನು ಸರ್. ಮಾರ್ಕೆಟ್ 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 ನಿನ್ಗೇನು ಆಗಲ್ಲ ಮಾರ್ಕೆಟ್. ಗುಂಪಿನ್ ಮುಗಿದೋಗಿದೆ, ಅದ್ರ ಬಗ್ಗೆ ಗಮನ ಇಲ್ಲ. ಫೋನ್ ಹೋಗ್ ಗುಂಪಿನ್ ತಗೊಂಬೋಗ್. ಸರ್ ನಾನಾ? ನೀನೆ. ಸರ್ ಪಕ್ಕದಲ್ಲೆಲ್ಲೂ ಅಂಗಡಿಗಳಿಲ್ಲ ಸರ್. ಗೊತ್ತು, ಸರ್ ದೂರ ಆದ್ರೂ ಪರವಾಗಿಲ್ಲ, ಹೋಗ್ ತಗೊಂಡು ಬಾ. ಸರ್ ಸರ್ ಹೋಗೋ. ಸರ್ ತಾವು ಕೂತ್ಕೊಳ್ಳಿ. ಏನ್ ನಡೀತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ಕಮನ್. ಸರ್ ನಿಮ್ ಕಾಲ್ ಹಿಡ್ಕೋತೀರಿ ಸರ್. ಆಂಬುಲೆನ್ಸ್ ಫೋನ್ ಮಾಡಿ ಸರ್. ಸರ್ ಇಲ್ಲ ನಾವೇ ಹೋಗೋಣ ಬನ್ನಿ ಸರ್. ಸರ್ ಹೇಗಾದ್ರೂ ಮಾಡಿ ಕಾಪಾಡಿ ಸರ್ ಪ್ಲೀಸ್. ಕಾಚಿಡ ನಮ್ಮ ಮಗನೇ, ಇಂಥ ಸಿನ್ಸಿಯರ್ ಆಫೀಸರ್ನ ನೀನೇ ರೇಪ್ ಮಾಡಿ ಮರ್ಡರ್ ಮಾಡಿ ಈಗ ಬೇರೆ ಯಾರೋ ಮಾಡಿದ್ರು ಅಂತ ನಾಟಕ ಆಡ್ತಿದ್ಯಾ? ಸರ್ ಏನ್ ಹೇಳ್ತಿದ್ರ ಸರ್? ಮಾರ್ಕೆಟ್ ಬಿಟ್ಟು ಸರ್ ನನ್ನ ತಂಗಿ ತರ ಸರ್. ತಂಗಿನ ಎಲ್ರು ಹಿಂಗೆ ಕಣ್ಣು ಹೇಳೋದು. ತಂಗಿ ಮಾರ್ಕೆಟ್ 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 ಸ್ವಲ್ಪ ನೀರು ಕೊಡಿ ಸರ್. ಸರ್ ಬೀರ್ ಕೊಟ್ಟಿಲ್ಲ. ನೀರು ಕೊಡಿ ಸರ್ ಪ್ಲೀಸ್ ಸರ್. ಮಾರ್ಕೆಟ್ ಮಾರ್ಕೆಟ್ ಅನ್ಯಾಯವಾಗೊಬ್ರು ಸಿನ್ಸಿಯರ್ ಆಫೀಸರ್ನ ಕೊಂದ್ಬಿಟ್ಟಿಯಲ್ಲೋ. ನೀನು ಆರಕ್ಷಕ ಅಲ್ಲ, ರಾಕ್ಷಸ. ಲುಚ್ಚ ನನ್ನ ಮಗನೇ, ರೇಪ್ ಮಾಡಿ ಮರ್ಡರ್ ಮಾಡಿದ್ದು ಅಲ್ಲದೆ ಸ್ಟೇಷನ್ಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀಯ? ಹಗ್ಗ ಹಾಕ್ರೋ ಇವನಿಗೆ. ಒಬ್ರು ದಕ್ಷ IAS ಆಫೀಸರ್ನ ರೇಪ್ ಮಾಡಿ ಮರ್ಡರ್ ಮಾಡೋದ್ರೆ ಏನ್ ಅರ್ಥ? ಒಂದು ಸೆಕ್ಯೂರಿಟಿ ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ನಿಮ್ಗೆ ಇರ್ಲಿಲ್ವಾ ಅಂತ ಹೋಮ್ ಮಿನಿಸ್ಟರ್ ನನ್ ಕಾಕೆ ಸುಗಿತಾ ಇದ್ದಾರೆ. ತಾವೇನು ಆತಂಕ ಪಟ್ಕೋಬೇಡಿ ಸರ್. ಅಪರಾಧಿ ನನ್ನ ಕಸ್ಟಡಿಲೇ ಇದ್ದಾನೆ. 2 ದಿನ ಟೈಮ್ ಕೊಡಿ. ಸತ್ಯ ಏನು ಅಂತ ನಾನ್ ಪ್ರೂವ್ ಮಾಡ್ತೀನಿ. ಹಲೋ, ಕಮಿಷನರ್ ಅಜಯ್ ಕುಮಾರ್ ಅವರಾ? ಹಾ, ಕಾರ್ಪೊರೇಷನ್ ಕಮಿಷನರ್ ರೇಪ್ ಮಾಡಿ ಮರ್ಡರ್ ಮಾಡಿರೋದು ನಿಖಿಲ್ ಅಲ್ಲ ಸರ್, ಬೈಕಲರಾಜ್ ಮಗ ಆದಿ. ಇದರಿಂದ ದೊಡ್ಡ ಲ್ಯಾಂಡ್ ಮಾಫಿಯಾ ಕೈವಾಡ ಇದೆ ಸರ್. ಇನ್ಸ್ಪೆಕ್ಟರ್ ಬಚ್ಚೇಗೌಡ ಆದಿನ ಬಚಾವ್ ಮಾಡೋದಕ್ಕೋಸ್ಕರ ನಿರಪರಾಧಿ ನಿಖಿಲ್ನ ಫಿಟ್ ಮಾಡ್ತಾ ಇದ್ದೇನೆ ಸರ್. ಹೇಗಾದ್ರೂ ಮಾಡಿ ತಪ್ಪಿಸಿ ಸರ್. ಈ ಕೇಸ್ನ ಯಾರಾದ್ರೂ ಸಿನ್ಸಿಯರ್ ಆಫೀಸರ್ ಒಪ್ಪಿಸಿ ಸರ್ ಪ್ಲೀಸ್ ಸರ್. ನೀವ್ಯಾರು ಮಾತಾಡ್ತಾ ಇರೋದು? ಸಮಾಜ ಸೇವಕ. ಹಲೋ ಹಲೋ, ನೇಮಕ ಅಪರಾಧಿಗಳಿಗೆ ನಡುಕ. ತಿರುಪತಿ ಅನ್ನೋ ಪೊಲೀಸ್ ಆಫೀಸರ್ ಇಲ್ಲಿ ಬರ್ತಾನ ಅಂದ್ಕೊಂಡ್ರು, ಹುಷಾರಿರ್ಬೇಕಪ್ಪ. ಹೌದಾ? ತಿರುಪತಿ ತಿರುಪತಿ ತಿರುಪತಿ, ಜಗತ್ಗೆಲ್ಲ ಒಂದೇ ತಿರುಪತಿ, ಅದು ತಿಮ್ಮಪ್ಪನ ತಿರುಪತಿ. ಆ ತಿರುಪತಿ ಎಲ್ರಿಗೂ ಸೇಫ್ ಗಾರ್ಡ್. ಈ ತಿರುಪತಿ ಕ್ರಿಮಿನಲ್ಸ್ಗೆಲ್ಲ ಡೆತ್ ಕಾರ್ಡ್. ಏನಯ್ಯ ಏನ್ ಹೆದರ್ಸ್ತೇನಯ್ಯ? ಅವನೇನು ಬ್ರಹ್ಮನ ಇಲ್ಲ ವಿಷ್ಣುನೋ ಇಲ್ಲ ಮಹೇಶ್ವರನೋ, ಎಲ್ರನ್ನೂ ಗಡಗಡ ಅಂತ ಅಳ್ಳಾಡ್ಸೋದಿಕ್ಕೆ. ಅವರೆಲ್ಲರ ಮಿಕ್ಸ್ಚರ್. ಅಷ್ಟೇ ಟೆರರ್, ಅಷ್ಟೇ ಡೇಂಜರ್. ಮ್ಯಾಗ್ರಿ ಕೇಸಿಲ್ಲ, ನಾನ್ ಕೇಳ್ತೀವಿ ಯಾರ ಮ್ಯಾಗ್ ಕೇಸಿಲ್ಲ? ಪಬ್ಲಿಕ್ ಮ್ಯಾಗ್ ಕೇಸಿಲ್ವಾ? ಮಠಾಧೀಶರ ಮ್ಯಾಗ್ ಕೇಸಿಲ್ವಾ? ದೊಡ್ಡ ದೊಡ್ಡ ರಾಜಕಾರಣಿಗಳ ಮ್ಯಾಗ್ ಕೇಸಿಲ್ವಾ? ಅವ್ರೆಲ್ಲ ಎಲೆಕ್ಷನ್ ಆಗಿ ನಿಂತಿಲ್ವಾ ಗೆದ್ದಿಲ್ವಾ? ನಾನ್ ರೌಡಿ, ನನ್ ಮ್ಯಾಗ್ ಪೊಲೀಸ್ ಕೇಸ್ ಅದೇ, ನಾನ್ ಎಲೆಕ್ಷನ್ ನಿಲ್ಬಾರ್ದು, ನನಗ್ ಟಿಕೆಟ್ ಕೊಡಬಾರ್ದು ಅಂತ ಎಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಒಯ್ದವನಲ್ಲ ಈ ಸರ್ಕಲ್ ಇನ್ಸ್ಪೆಕ್ಟ್ರು. ಇವ್ನ ಮ್ಯಾಗ್ನಾಗ ಹೊಡಿಬೇಕಾ ಬೇಡವಾ ನೀವೇ ಹೇಳಿ. ನಮ್ಮೂರ್ನಾಗೆ ನಾನ್ ಎಲೆಕ್ಷನ್ ಬೇಡ ಅನ್ನೋ ಕೌನ್ಯಾರ್ಲೇ ಹೇಳ್ರಲೇ. ಅಣ್ಣಾರ ತಿರುಪ್ತಿ ಬಂದನ್ರಿ. ಏಯ್ ಮಗನ,
ಬಾರ್ಲೆ ಬಾ. ನೀನು ಎಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಹೋಗಿದ್ರೆ ನಾನ್ ಗಟ್ ಗಾಬರಿ ಆಗಿ ಗಡಿಪಾರ್ ಆಗ್ತೀನಿ ಅಂತ ಬಗ್ದೇನಾ? ನಾನ್ ಎಲೆಕ್ಷನ್ ನಿಂದಿರ್ಲಿಕ್ಕೆ ಬ್ಯಾಡ ಅನ್ನಕ್ ನೀನ್ ಯಾರ್ಲೇ? ಕಾಕಿ ಹಾಕಿದ್ರೆ ಹುಚ್ಚ, ಕಾದಿ ಹಾಕ್ದವ್ರಿಗೆ ಕಿಚ್ಚ, ಲುಚ್ಚಗಳಿಗೆ ಬಚ್ಚಗಳಿಗೆ ಮಚ್ಚಗಳಿಗೆ ಪತಿ ಭೂಪತಿ, ಕರ್ನಾಟಕ ಪೊಲೀಸ್ನ ಛತ್ರಪತಿ ತಿರುಪತಿ ತಿರುಪತಿ ತಿರುಪತಿ. ಮಗನ, ನೀನು ಲಾಠಿ ಎತ್ತೋದಕ್ಕೂ ಮ್ಯಾಲ್ನವ್ರ ಪರ್ಮಿಷನ್ ಬೇಕಲ್ಲ, ಆದ್ರೂ ನಾನ್ ಲಾಂಗ್ ಎತ್ತೋದಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಲಾಠಿ ಎತ್ತದಕ್ ಮಾತ್ರ ನನಗೂ ಪರ್ಮಿಷನ್ ಬೇಕು, ಲಾಂಗ್ ಎತ್ತದಕ್ಕಲ್ಲ. ಪೊಲೀಸ್ ಕೈಯಾಗ ಲಾಂಗ? ಡಿಪಾರ್ಟ್ಮೆಂಟಿಗೆ ಮಾತ್ರ ಕಣೋ ನಾನು ಪೊಲೀಸ್. ನಿನ್ನಂತವನಿಗೆ ಯಮ. ನೀನು ರೌಡಿ ಆದ್ರೆ ನಾನು ಕಾಕಿ ಹಾಕಿರೋ ಮಾಸ್ ಪೊಲೀಸ್. ನೀನು ಲಾಂಗ್ ಎತ್ತಿದ್ರೆ ಕೇಸು, ನಾನ್ ಎತ್ತಿದ್ರೆ ನ್ಯೂಸು. ಟೆಂಟ್ ಎತ್ತುತ್ತೀಯೋ ಇಲ್ಲ ನಿನ್ನೆ ಎತ್ಬಿಡ್ಲು. ನಾನಾ ಡಿಸೈಡ್ ಆಗ್ಬಿಡ್ಲಿ. ಎತ್ತರ್ಲೆ ಇವ್ನ.
ಅದೇ ಕಾನೂನು ಅದೇ ಅಂತ ನನ್ನ ಹೊಡಿತಿ ಒಳಗಾಕ್ತಿ ಉಳ್ದದ್ ಏನ್ಲ ಮಾಡ್ಕತಿ ಏನ್ಲ ಮಾಡ್ತಿ ನನ್ನ ಹೊಡಿತಿ ಕೆಲಸ ಆಗಲ್ಲ ನ್ಯೂಸ್ ರೀಲೇ ಹೀಗೆ ಇನ್ ಮೇನ್ ಸಿನಿಮಾ ಹೇಗಿರ್ಬೋದು ಅಂತ ನೀವುಗಳೇ ಯೋಚನೆ ಮಾಡಿ. ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಅವನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾಗೆ ಇಷ್ಟು, ಈಗ ಅವನು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ತಿರುಪತಿ ಭಾರತಿ ಹೇಗಿದೆಯಮ್ಮ? ಎಷ್ಟು ವರ್ಷಗಳಾಗೋಯ್ತಣ್ಣ ನಿಮ್ಮನ್ನ ನೋಡಿ. ಬರೀ ಫೋನಲ್ಲಿ ಮಾತಾಡೋದೇ ಆಗೋಯ್ತು. ನಾನ್ ಮಾತ್ರ ಇನ್ನು ಬೆಳಗಾದ್ರೆ ಪೇಪರ್ನಲ್ಲಿ ಟಿವಿನಲ್ಲಿ ನಿನ್ನ ಮಗನ ಸಾಹಸನ ನೋಡ್ತಾನೇ ಇರ್ತೀನಿ. ಎಲ್ಲ ನೀವು ಕೊಟ್ಟು ಭಿಕ್ಷೆ ಅಲ್ಲಮ್ಮ, ನಿನ್ನ ಹೋರಾಟ, ಬದುಕಿನಲ್ಲಿ ಬಿರುಗಾಳಿಯಾಗಿ ಬಂದ ಕಷ್ಟನ ಧೈರ್ಯವಾಗಿ ಎದುರಿಸಿ ನಿಂತು ಒಂಟಿಯಾಗಿ ಹೋರಾಡಿ ಹಗಲು ರಾತ್ರಿ ದುಡಿದು ಈ ನಿನ್ನ ಮಗನ ದೊಡ್ಡ ಅಧಿಕಾರಿಯಾಗಿ ಮಾಡಿದ್ಯಲ್ಲ, ಯು ಆರ್ ದ ಗ್ರೇಟ್. ಹ್ಯಾಟ್ಸ್ ಆಫ್ ಟು ಯು. ಈ ಕೇಸಿನ ಮುಚ್ಚಾಕ್ಬೇಕು ಅಂತ ಹೈಯರ್ ಲೆವೆಲ್ ನಿಂದ ಪ್ರೆಷರ್ ಬರ್ತಾ ಇದೆ. ಆದ್ರೆ ಮಾರ್ಗೆಟ್ ಅಂತ ಸಿನ್ಸಿಯರ್ ಕಮಿಷನರ್ ಆಫೀಸರ್ಗಾದ ಅನ್ಯಾಯ ಮುಚ್ಚಾಕೋಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೆ ನೀನೇ ಬೇಕು ಅಂತ ಹಠ ಹಿಡಿದು ನಾನು ನಿನಗೆ ಕರೆಸಿದ್ದೀನಿ. ಈ ಕೇಸಿನ ನೀನು ಗೆಲ್ಬೇಕು, ಗೆಲ್ತೀಯ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ಸ್ ಫಾರ್ ಕಾನ್ಫಿಡೆನ್ಸ್ ಸರ್. ನಿಮ್ಮ ನಂಬಿಕೆ ಖಂಡಿತ ಉಳಿಸ್ಕೊತೀನಿ. ರಿಪೋರ್ಟರ್ ಕಾರ್ತಿಕ್ ಎಲ್ಲಿದ್ದಾರೆ? ಪ್ರಿಂಟಿಂಗ್ ಸೆಕ್ಷನ್ ಅಲ್ಲಿ ಇರ್ಬೇಕು ನೋಡಿ. ಇಲ್ಲಿ ಕಾರ್ತಿಕ್ ಯಾರು? ಅಲ್ಲಿರ್ಬೇಕು ನೋಡಿ. ಏ ಮಿಸ್ಟರ್, ನೋಡಕ್ ಒಳ್ಳೆ ಜೆಂಟಲ್ಮನ್ ತರ ಇದ್ದೀರಾ, ಸ್ವಲ್ಪನೂ ಕಾಮನ್ ಸೆನ್ಸ್ ಬೇಡ್ವಾ? ನಾನೇ ನಂದಿನಿ, ಕಾರ್ಮಲ್ ಕಾಲೇಜ್ ಬ್ಯೂಟಿ ಕ್ವೀನ್. ಬ್ಯೂಟಿ ಫೇಸ್ ಕಂಡ್ರೆ ಸಾಕು ಪೇಪರ್ ನಲ್ಲಿ ಬರ್ದು ಹಾಳು ಮಾಡ್ಬಿಡ್ತೀರಾ. ಏನ್ರಿ ಏನ್ರಿ ನನ್ ಬಗ್ಗೆ ಬರ್ದಿದ್ದೀರಾ? ಕಾರ್ಮಲ್ ಬ್ಯೂಟಿ MG ರೋಡ್ ಅಲ್ಲಿ ಅರೆ ಬಸ್ಲೆ ಕ್ಯಾಟ್ ವಾಕ್. ನಾನ್ ಕ್ಯಾಟ್ ವಾಕ್ ಆದ್ರೂ ಮಾಡ್ತೀನಿ, ರ್ಯಾಟ್ ವಾಕ್ ಆದ್ರೂ ಮಾಡ್ತೀನಿ. ಅದು ಕೇಳಕ್ ನೀವ್ ಯಾರ್ರಿ? ಜರ್ನಲಿಸ್ಟ್ ಅಂದ್ರೆ ಹೇಗಿರ್ಬೇಕು? ಕನ್ನಡಕ ಹಾಕೊಂಡು ಗಡ್ಡ ಬಿಟ್ಕೊಂಡು ಹೆಗಲ್ ಬ್ಯಾಗ್ ನೇತ್ ಹಾಕೊಂಡಿರ್ಬೇಕು. ಎಲ್ಲಿ ಎಲ್ಲಿ ಅದೆಲ್ಲ? ನೀವ್ ಮಾತ್ರ ಸ್ಮಾರ್ಟ್ ಆಗಿರ್ಬೇಕು, ನಾವಿರ್ಬಾರ್ದಾ? ಯು ಮ್ಯಾಡ್? ಹೇಯ್, ನೀನ್ ಮ್ಯಾಡ್, ನಿಮ್ ಅಪ್ಪ ಮ್ಯಾಡ್, ನಿಮ್ ತಾತ ಮ್ಯಾಡ್. ನಾನ್ ಯಾರು ಗೊತ್ತಾ? ಸ್ಟಾಪ್ ಇಟ್. ನೋ ಸ್ಟಾಪ್, ನಾನ್ ಸ್ಟಾಪ್. ಸಾರಿ ಸರ್, ದಯವಿಟ್ಟು ತಾವು ಹೊರಡಿ ಸರ್. ಇವಳು ಯಾವಾಗ್ಲೂ ಹೀಗೆ ಜಗಳಗಂಟಿ ಅಂದ್ರೆ ಜಗಳಗಂಟಿ ಮಹಾನ್ ತರ್ಲೆ. ತಾವು ಹೊರಡಿ ಸರ್. ನಾನ್ ಜಗಳಗಂಟಿನಾ? ನೀನ್ ಜಗಳಗಂಟ, ನಿಮ್ ಅಪ್ಪ ಜಗಳಗಂಟ, ನಿಮ್ ತಾತ ಜಗಳಗಂಟ, ನಿಮ್ ಹೋಲ್ ಫ್ಯಾಮಿಲಿ ಜಗಳಗಂಟರು. ಸಾರಿ. ಏನ್ರಿ ಏನ್ರಿ ಸಾರಿ?
ಹೋಗ್ಲಿ ಬಿಡೆ. ನೀನ್ ಸುಮ್ನೆ ಇರೆ. ಗೆಟ್ ಡೌನ್, ಗೆಟ್ ಡೌನ್. ಟೋಲ್ಡ್ ಯು ನೋ ದಟ್. ಇಲ್ಲಿರಿ ಕೆಳಗಡೆ. ಗೆಟ್ ಡೌನ್ ಐ ಸೆಡ್. ನೋ ವಾಟ್? ನನಗ್ ಕೆಸರು ಎರಚಿ ನೀನ್ ಮಾತ್ರ ಸಾಫ್ ಅಡ್ವರ್ಟೈಸ್ಮೆಂಟ್ ತರ ವೈಟ್ ಅಂಡ್ ವೈಟ್ ಹಾಕೊಂಡು ಹುಡುಗಿಯರ್ ಮುಂದೆ ಹೀರೋ ತರ ಪೋಸ್ ಕೊಡ್ತೀಯಾ? ನಿನ್ನ What the hell? What the hell is it? What is ಬಿಡು ನೀನು. What? Just leave me. What the hell? What the hell? ಹೆಣ್ಣ ನೀನು? ಅಲ್ಲ, ಹಲಸಿನ ಹಣ್ಣು. ಹಲಸಿನ ಹಣ್ಣಲ್ಲ, ಹಲ್ಸೋಗಿರೋ ಹಣ್ಣು. Shit. Move. ಇವನ್ ಯಾರೇ ಕಲ್ಬಂಡೆ? ನೀನ್ ಲುಕ್ ಕೊಟ್ರೇನೆ ಹುಡುಗರೆಲ್ಲ ಫ್ಲಾಟ್ ಆಗ್ಬಿಡ್ತಾರೆ. ಅಂಥದ್ರಲ್ಲಿ ನೀನ್ ಅಪ್ಕೊಂಡು ತಬ್ಬಾಡಿದ್ರು ಒಳ್ಳೆ ಬುದ್ಧನ್ ತರ ಹೋಗ್ತಿದ್ದಾನಲ್ಲೇ. ಅವನ್ಗೇನು ಅನಿಸ್ಲೇ ಇಲ್ವಾ? ಅವನಿಗೆ ಅನ್ಸದಿರ್ಲಿ, ನಿನ್ಗೇನು ಅನಿಸ್ಲೇ ಇಲ್ವೇನೆ? ನನಗೇನ್ ಅನ್ನಿಸ್ಬೇಕಿತ್ತು? ಚಿರತೆ ತರ ಇರೋ ಅವನ್ ಕಣ್ಣು, ಸಿಂಹ ತರ ಇರೋ ಅವನ್ ಕಂಠ, ಉಕ್ಕಿನಂತ ಅವನ್ ಬಾಡಿ. ಅಂಥದ್ರಲ್ಲಿ ಅಪ್ಕೊಂಡು ಯದ್ವಾ ತದ್ವಾ ತಬ್ಬಾಡ್ದಿಯಲ್ಲ, ನೀನ್ ಬಾಡಿಲಿರೋ ಕೆಮಿಸ್ಟ್ರಿ ರಿಯಾಕ್ಟೇ ಆಗಿದೆ.
ಆದರ್ಶ್. ಮಾರ್ಗ್ರೆಟ್ ಕೊಲೆ ವಿಚಾರದಲ್ಲಿ ನೀವು ಪತ್ರಿಕೆಯಲ್ಲಿ ಕೊಟ್ಟಿದ್ದು ಹೇಳಿಕೆ ನೋಡಿದೆ, ಅದಕ್ಕೆ ಮಾತಾಡ್ಸೋಣ ಅಂತ ಕರೆಸ್ದೆ. ಕಮಿಷನರ್ ಮಾರ್ಗ್ರೆಟ್ ಕೊನೆಯ ದಿವಸ ನೈಟ್ ಡ್ಯೂಟಿಲಿ ಪೊಲೀಸ್ ಸ್ಟೇಷನ್ ನಾನೇ ಇದ್ದೆ ಸರ್. ನನಗೆ ಗೊತ್ತಿರೋ ಪ್ರಕಾರ ಬಚ್ಚೇಗೌಡರು ಫೈಲ್ ಮಾಡಿರೋ ಕೇಸ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ನಿಜಕ್ಕೂ ನಿಖಿಲ್ ನಿರಪರಾಧಿ ಸರ್. ಇದರಿಂದ ದೊಡ್ಡ ಒಳಸಂಚೆ ಇದೆ. ಮಾರ್ಗ್ರೆಟ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ಡಾಕ್ಟರ್ ವರ್ಮಾ ಸರ್. ಬ್ಯಾಂಡ್ಗೆ ಹೊಸದಾಗಿ ಎಂಟ್ರಿ ಆಗಿದ್ಯಂತಲ್ಲ, ಏನ್ ಹೆಸರು? ಹಾ, ಲುಕ್ಸಾನ. ಒಂದ್ ಫೋನ್ ಮಾಡಕ್ ಹೇಳ. ಏಯ್, ಮಾಡಕ್ ಹೇಳ. ಇಲ್ಲ ಸರ್. ಗುಡ್ ಮಾರ್ನಿಂಗ್ ಸರ್. ಸರ್ ವೆಲ್ಕಮ್ ಸರ್. ಸರ್, ನಿಮ್ಗೆ ಬೆಂಗಳೂರು ಪೋಸ್ಟಿಂಗ್ ಆಗಿರೋ ಸುದ್ದಿ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ಸರ್. ನಿಮ್ಮಂತ ಟೆರರ್ ಆಫೀಸರು ಇಂಥ ಬೆಂಗಳೂರು ಸಿಟಿಗೆ ಬೇಕು ಸರ್. ನಿಜವಾಗ್ಲು ಸರ್. ಸರ್, ಏನ್ ತರ್ಸ್ಲಿ ಸರ್? ಕಾಫಿ, ಟೀ, ಬಟನ್ ಹಾಕೊಳ್ಳಿ. ಸಾರಿ ಸರ್. ನಿಖಿಲ್ ಎಲ್ಲಿ? ಸರ್, ಸೆಲೆಲ್ಲಿದ್ದಾನೆ ಸರ್. ಮಾರ್ಗ್ರೆಟಿನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಂಬನ್ನಿ. ಸರ್, 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 ಮಾರ್ಗ್ರೆಟ್ ಬಾಡಿನ ರೀಪೋಸ್ಟ್ ಮಾರ್ಟಮ್ ಗ್ಯಾರೇಜ್ ಮಾಡಿ. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಶವ ಸಂಸ್ಕಾರ ಎಲ್ಲ ಆಗೋಗಿದೆ ಸರ್. ಮಿಸ್ಟರ್ ಬಚ್ಚೇಗೌಡ, ಮಾರ್ಗ್ರೆಟ್ ಇಸ್ ಅ ರೋಮನ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್. ಅವ್ರ ಬಾಡಿನ ಬರಿ ಮಾಡ್ತಾರೆ ಹೊರತು ಶವ ಸಂಸ್ಕಾರ ಮಾಡೋದಿಲ್ಲ. ಗಾಟ್ ಇಟ್? ಸರ್, ರಿಪೋರ್ಟು ಫೇಮಸ್ ಡಾಕ್ಟರ್ ವರ್ಮಾ ಅವ್ರು ಕೊಟ್ಟಿರೋದು, ಅದ್ರಲ್ಲೇನು ಮೋಸ ಇಲ್ಲ ಸರ್. ಆದರ್ಶ್, ಗೋವಿಂದ್. ಎಸ್ ಸರ್. ಈ ಡಾಕ್ಟರ್ನ ಒದ್ದು ಒಳಗಡೆ ಹಾಕಿ ಓಕೆ ಸರ್. ನಿಖಿಲ್ ಕಾರ್ ಹಚ್ಚು. ಓಕೆ ಸರ್. ಯು ಬಚ್ಚೇಗೌಡ ಸರ್, ವೇಟ್ ಫಾರ್ ದ ಸಸ್ಪೆನ್ಷನ್ ಆರ್ಡರ್. ಸರ್, ಸರ್, ನಂಗೇನು ಮಾಡಬೇಡಿ ಸರ್. ಸರ್, ಸರ್, ನಂಗೆ ಹೊಡಿಬೇಡಿ ಸರ್. ನಾನು ಯಾವ ತಪ್ಪು ಮಾಡಿಲ್ಲ ಸರ್. ನಾನು ಮಾಡಿದಿರೋ ತಪ್ಪು ನಾವು ಒಪ್ಕೋತ ಚಿತ್ರಿಪ್ಸೆ ಕೊಡ್ಬೇಡಿ ಸರ್. ಸರ್, ಬೇಕಾದ್ರೆ ಒಂದೇ ಸಲ ಶೂಟ್ ಮಾಡಿ ನನ್ನ ಕುಂತ್ಬಿಡಿ ಸರ್. ಸರ್, ಸರ್, ಪ್ಲೀಸ್ ಸರ್. ನಿನ್ನ ಕೊಲ್ಲಬೇಕು ಅಂತ ಇದ್ರೆ ರಿಲೀಸ್ ಮಾಡಿ ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದೆ. ಐ ವಾಂಟ್ ದಿ ಟ್ರೂತ್. ಸತ್ಯ ಹೇಳು. ಅದಕ್ಕೆ ಹಂಗೆ ರೇಪ್ ಮಾಡಿ ಅವರಿಬ್ಬರನ್ನ ಕೊಂದಿದ್ದು. ನಾನು ಎಲ್ಲಿ ಬೇಕಾದ್ರೂ ಬಂದು ಸಾಕ್ಷಿ ಹೇಳ್ತೀನಿ ಸರ್. ಆದಿ ಒಟ್ಟಿಗೆ ಬೇರೆ ಯಾರ್ಯಾರಿದ್ರು? ಇನ್ನೂ 3 ಜನ ಇದ್ರು ಸರ್. ಆದ್ರೆ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಆದಿ ಮಾತ್ರ ಚೆನ್ನಾಗಿ ಗೊತ್ತು ಸರ್. ಆದರ್ಶ್, ಏನ್ ಬಚ್ಚೇಗೌಡ ಕಳ್ಸದ್ನಾ? ಏನ್ ವಿಷಯ? ಇನ್ನೇನಿರುತ್ತಯ್ಯ, ವಸೂಲಿ ಕಳ್ಸಿರ್ತಾನೆ. ಇಲ್ಲ, ಆದಿನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಕಾಕಿ ಹಾಕಿರೋ ಕಲಬೆರಕೆ ನನ್ನ ಮಕ್ಕಳು ಈ ಮನೆ ಕಡೆ ಕದ್ದು ನೋಡೋದಕ್ಕೂ ಹುಚ್ಚು ಇಕ್ಕೋತಾರೆ. ಅಂತದ್ರಲ್ಲಿ ವಿತೌಟ್ ಪರ್ಮಿಷನ್ ಎಂಟ್ರಿ ಆಗಿದ್ದು ಅಲ್ಲದೆ ಆ ದಿನ ಅರೆಸ್ಟ್ ಮಾಡ್ತೀನಿ ಅಂತೇನೋ. ನನಗೇನೋ ಹೊಡೆದು ಬಿಟ್ರಿ, ಅವ್ರಿಗೇನು ಹೇಳ್ತೀರಾ? ಯಾವನ ಅವನು? ಇವನು ಯಾವನ? ಇವನು ಬೆಟ್ಟ ಬಂದಂಗ್ ಬರ್ತಾವನೆ. ತಿರುಪತಿ. ತಿರುಪತಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅದೇಲಿ ಅರೆಸ್ಟ್ ಮಾಡೋದಿಕ್ಕೆ. ಅವನೇನ್ ತಪ್ಪು ಮಾಡ್ದ? ಅದವನಿಗೆ ಗೊತ್ತು, ನನಗೆ ಗೊತ್ತು. ಮಧ್ಯದಲ್ಲಿ ಕೇಳೋದಕ್ಕೆ ನೀವೇ. ಅವ್ರ ಅಪ್ಪನ್ ಬಿಸ್ನೆಸ್ ಪಾರ್ಟ್ನರ್. ಅದವ್ರ ಅಪ್ಪನ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಇಟ್ಕೊಂಡ್ರೆ ನರಗಳನ್ನ ಕಟ್ ಮಾಡ್ಬಿಡ್ತೀನಿ. ಅಂಡರ್ಸ್ಟ್ಯಾಂಡ್? ಅದೇ ಅವ ಮನ್ಲಿಲ್ಲ.
ಏನಾಯ್ತು? ಜಸ್ಟ್ ಒನ್ ಬುಲೆಟ್ ವೇಸ್ಟೆಡ್. ಮಾರ್ಗರೆಟ್ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನೀನಾಗೆ ಕೆಳಗೆ ಬರ್ತೀಯಲ್ಲ, ನಾನೇ ಮೇಲ್ ಬರ್ಲು? ನಿನ್ನ ಕಾಕಿ ಕದರ್ಗೆ ಎದ್ರುಕೊಂಡು ಓಡೋಗೋದಕ್ಕೆ ನಾನು ಗುಲ್ಡು ಅಲ್ವೋ? ಉಸಿರು ಬಿಟ್ಟ ಮಗನ ಕೊಂದಾಕ್ಬಿಡ್ತೀನಿ. ಆದರ್ಶ್! ಅಯ್ಯೋ ಆದಿ. ಆದರ್ಶ್ ಸರ್, ಇವನ್ ಯಾವ ಕೆನೆ ಹೊಡೆದಿದ್ದು? ಏನ್ ಮಾಡ್ತಿದ್ಯಾ? ನನ್ ವಿರೋಧ ಪಕ್ಷನು Slap him. ಯೋಚನೆ ಮಾಡೋ. ನೀನು ನನ್ಗೆ ಹೊಡೆದ್ರೆ ಪೊಲೀಸರು Hey! That is police. ಮೊದ್ಲನ್ ಮೆಟ್ಲು ಕಡೆಯ ಎನ್ಕೌಂಟರ್ ಮಾಡೋದಕ್ಕೂ ಹೆಸ್ತಿಲ್ಲ. ಅವ್ರ ಅಪ್ಪಂಗ್ ಫೋನ್ ವಿಷಯ ಎಲ್ಲ ಹೇಳ್ಬಿಡು. ಹಾಗೆ ಇದಕ್ಕೆಲ್ಲ ಫಿಟ್ಟಿಂಗ್ ಹಿಡಿದ ರಾಸ್ಕಲ್ ಬಂಡಾರ್ ಅಂತ ಹೇಳಯ್ಯ. ಮೈಕಲ್ ರಾಜ್, ಹೆಂಗೋ ಒಂದ್ ಫಿಟ್ಟಿಂಗ್ ಮಡ್ಗಿ ನಿಮ್ ಮಗನ ಲಾಕ್ ಮಾಡ್ದಂಗಾಯ್ತು. ಇನ್ನು ಅವನು ಆ ತಿರುಪ್ತಿ ತವಿಂದ ತಪ್ಪಿಸ್ಕೊ ಬರ್ಬೇಕು ಅಂದ್ರೆ ಅವನು ಒಟ್ಟಲ್ಲಿ ಮತ್ತೆ ಹುಟ್ಟು ಬರ್ಬೇಕು. ಬಾಂಬೆಯಿಂದ ಮೈಕಲ್ ರಾಜ್ ಬತ್ತವನಂತೆ. ಅವನಿಗೂ ಒಂದ್ ಮುಹೂರ್ತ ಮಡಗ್ಬಿಟ್ರೆ ಏರ್ಪೋರ್ಟ್ ವ್ಯವಹಾರ ಎಲ್ಲ ನಮ್ದಯ್ಯ. ಆದ್ರೆ ಆ ಮೈಕೆಲ್ ಮಹಾನ್ ಖತರ್ನಾಕ್ ಅದನಣ್ಣ. ಅವನಿಗೆ ಮುಹೂರ್ತ ಮಾಡಿದವ್ರು ಯಾರು ಅಂತ? ಒಂಟೆ ಕೃಷ್ಣ. ಏ ಲಾಯರೇ, ಮೈಕಲ್ಲು ಡೀಲ್ ಆಗ್ಬೇಕು. ಏಟೆ ಖರ್ಚಾದ್ರೂ ಚಿಂತೆ ಇಲ್ಲ. ಒಂಟೆನ ಈಚೆ ಕರ್ಸು. ಲೋಕಿ ಮಂಜಾ ಬಿಟ್ಟ ನಾಗ ಉಚ್ಚ ಬಿರಾಲೆ ನೀನ್ ನಾಳೆ ಎಂಟ್ರಿ ಕೊಡ್ತಾ ಇದ್ದಲೆ. ಬಂದ್ರು ಬನ್ನಿ ಮಗ. ಚೆನ್ನಾಗಿದೆ. ನೀನ್ ಚೆನ್ನಾಗಿದ್ದೇನಾ? ಏ ಮಗ, ಹೆಂಗೋ ಇದೆಯಾ? ನೀನ್ ಇಲ್ದೇ ಇದ್ರೆ ಮಜಾನೇ ಇರಲ್ಲ ಮಾಮೋ. ಆಯ್ತು. ಗುರು, ಅಣ್ಣನ್ಗೊಂದು ಫೋನ್ ಹಾಕ್ಬಿಡು. ಹಲೋ, ಬಂದ್ಬಿಟ್ಟೆ ಗುರು, ಬಂದ್ಬಿಟ್ಟೆ. ಇನ್ 10 ನಿಮಿಷದಲ್ಲಿ ನೀನ್ ನಡ್ದಲ್ಲಿ ಇರ್ತೀನಿ. ಒಂದ್ ಕೆಲಸ ಮಾಡ್ಕೊಡ್ಲಾ? ನೀನ್ ಹೇಳ್ದಂಗ್ ಕೇಳ್ತೀನಿ. ನೀ ಏನ್ ಕೇಳ್ತೀವಿ ಅದನ್ನ ಮಾಡ್ಕೊಡ್ತೀನಿ. ನಮ್ಮ ಮೌನನೆ ಕಳ್ಳ ಆ ಮೈಕಲ್ ರಾಜ್ ಕಟ ಮಾಡ್ಬಿಡ್ಬೇಕು. ಯಾಕೋ ಭಂಡಾರಿ ಬೆವರ್ತಾ ಇದ್ಯಾ? ಇದು ದಿಮಾಕು ಅಂದ್ರೆ ಮುಹೂರ್ತ ಮಡ್ಗಕ್ ಮುಂಚೆನೆ ಬಂದ್ ಫಿಟ್ ಆಗಿ ನನ್ಗೆ ಆವಾಜ. ಫಿಟ್ ಆಗಿದ್ದು ನಾನಲ್ಲ ಭಂಡಾರಿ, ನೀನು. ತುಂಬಾ ದಿನದಿಂದ ಬೆಡ್ ನಲ್ಲಿ ಸೇರ್ಕೊಂಡಿರೋ ತಿಗಣೆ ತರ ಕಚ್ತಾ ಇದ್ದೆ. ಏನೊಂದ್ ಸ್ವಲ್ಪ ರಕ್ತ ಕುಡ್ಕೊಳ್ಳಿ ಅಂತ ನಾನು ಸುಮ್ಮನಿದ್ದೆ. ಆದ್ರೆ ಈಗ ನನ್ನ ಮಗನ್ ಮೈ ಮೇಲೆ ಏರ್ಬಿಟ್ಟು ನಿನಗ್ ನೀನೇ ಫಿಟ್ ಆಗ್ಬಿಟ್ಟೆ. ಓಯ್ ಮೈಕಲ್, ಇದು ನನ್ನಡ್ಡ. ನಿನ್ನಡ್ಡ? ನನ್ನಡ್ಡ ಯಾಕಾಗ್ಬಾರ್ದು? ಕೇಳಿದ್ರ ನನ್ನಡ್ಡ ಇವನಡ್ಡ ಅಂತೆ. ಓಯ್, ಇವನ್ ಯಾರು ಗೊತ್ತಿಲ್ಲ? ಲೋಕಿ 10 ವರ್ಷದಿಂದ ನನ್ ತವನೇ ಅವನೇ. ಇವನು ಬಚ್ಚನ್ನು, ಇವನ್ ಕೈಗೆ ಮಚ್ ಕೊಟ್ಟಿದ್ದ ನಾನು. ಇವನು ಗಿಡ್ಡ ನಗಕಳ್ಳ. ನನ್ ಕಣ್ ಬಿಟ್ರೆ ಗನ್ನೆ ಮಡಗ್ಬಿಡ್ತಾನೆ. ಇವನು ನನ್ ದೋಸ್ತು, ಜಿಗ್ರಿ ದೋಸ್ತ್, ನನ್ನ ಆಸ್ತಿ. ಏ ದೋಸ್ತಿ, ತೋರ್ಸೋ ನಿನ್ ಮಸ್ತಿ. ಓಯ್! ಏ ದೋಸ್ತಿ, ಎತ್ತ ಏನ್ ಯೋಚನೆ ಮಾಡ್ತಾ ಇದೀಯಾ? ಎತ್ತ ಅವ್ನ. ದೋಸ್ತಿ, ಏನ್ ಮಾಡ್ತಿದ್ಯಾ? ಯಾಕ್ಲ ನನ್ನಾಗೆ ಗುರಿ ಮಾಡುತ್ತಾ ಇದೀಯಾ? ವಚನ್, ಲೋಕಿ, ಗಿಡ, ಏನ್ಲ ಸ್ಕೀಮ್ ಇದು? ದೋಸ್ತಿ, ನೀನು ಸ್ಕೀಮ್ ಇಟ್ಟ? ದಿನ ನಿನ್ ಕೂಳೆ ಕೇಳಿ 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 ನನ್ಗೂ ಬೋರ್ ಆಗೋಗ್ಬಿಟ್ಟೈತೆ. ನಿನಗೋಸ್ಕರ ಬಿಲ್ಡರ್ ಸುಬ್ಬಯ್ಯನ ನಾನ್ ಡೀಲ್ ಮಾಡಿದೆ. 6 ತಿಂಗಳು ಒಳಗಿದ್ದೆ ಮಗ. ಒಂದೇ ಒಂದ್ ದಿನನಾದ್ರೂ ನಿನ್ನ ನೋಡಕ್ ಬಂತ್ಯಾ? ಮುಹೂರ್ತನ ಫಿಕ್ಸ್ ಮಾಡ್ತೀಯಾ? ಈ ಒಂಟೆನ ಆಚೆ ಕರೆಸ್ತೀಯಾ? ಬೇಡ ದೋಸ್ತ್. ಡೀಲ್ ಅಲ್ಲಿ ನೀ ಸೇಫ್ ಆಗ್ಬಿಡ್ತೀಯಾ, ನಾನ್ ಅಂಡರ್ ಆಗ್ಬಿಡ್ತೀನಿ. ಆದ್ರೆ ಮೈಕಲ್ ಹಂಗಲ್ಲ. ಬೇಡ ಒಂಟೆ. ನೀನು ಬೇಲ್ ರೆಡಿ ಮಾಡೋದಕ್ಕಿಂತ ಮುಂಚೆ ನನ್ನ ಪರ್ಮನೆಂಟ್ ಆಗಿ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟ. ಬೇಡ ದೋಸ್ತ್. ಏ ದೋಸ್ತ್, ನನ್ನ ಕ್ಷಮಿಸ್ಬಿಡು.
ಐ ಆಮ್ ಸಾರಿ ಭಂಡಾರಿ, ನಿನ್ ಜಿಗರಿ ದೋಸ್ತ್ ಕೈಯಿಂದಾನೆ ನಿನ್ನ ಹೊಡಿಸ್ದೆ. ರಾಜಕೀಯದಲ್ಲಿ ರೌಡಿಸಮ್ ಅಲ್ಲಿ ಯಾರು ದೋಸ್ತಲ್ಲ. ದೋಸ್ತೆ ದುಶ್ಮನ್ನು, ದುಶ್ಮನೆ ದೋಸ್ತು. ಗಾಡ್ ಬ್ಲೆಸ್ ಯು. ಮೈಕಲ್ ರಾಜ್, ಮೇಕರ್, ಕಿಂಗ್ ಮೇಕರ್. ನಾನು ಅಂದ್ರೆ ಜನ, ನಾನ್ ನಿಂತ್ರೆ ಜಾತ್ರೆ, ನಡೆದ್ರೆ ಮೆರವಣಿಗೆ. ನಾನ್ ಮನ್ಸ್ ಮಾಡಿದ್ರೆ ಸರ್ಕಾರ ಬರುತ್ತೆ, ಸರ್ಕಾರ ಉರುಳುತ್ತೆ. ದಟ್ ಈಸ್ ಮೈ ಪವರ್. ನಾನು ಇಲ್ದೇ ಇರೋವಾಗ ನನ್ ಮಗನ್ ಅರೆಸ್ಟ್ ಮಾಡಿದೀರಾ. ಆಫ್ಟರ್ ಆಲ್ ಒಬ್ಬ ACP ನನ್ ಮಗನ್ ಎತ್ತಾಕೊಂಡ್ ಬಂದಿದ್ದಾನೆ. ಯಾರು ತಿರುಪತಿ. ನೀನೇನ್ ವೀರಪ್ಪನ್ನ, ಈ ದಾಮಿನ ಬಿನ್ ಲಾಡನ್ನ. ಅವರೇ ಸ್ಕ್ರಾಪ್ ಆದ್ಮೇಲೆ ನೀನ್ ಯಾರು? ನನ್ನ ಏಕವಚನದಲ್ಲಿ ಮಾತಾಡಿಸ್ತೀಯ? ಯಾರೋ ನೀನು? ನಿನ್ ರೇಪಿಸ್ ಮಗನ್ ಅರೆಸ್ಟ್ ಮಾಡಿರೋ ತಿರುಪತಿ. ತಿರುಪತಿ. ನಾನ್ ಯಾರು ಅಂತ ಮೊದ್ಲೇ ನೀನ್ ಗೊತ್ತಿದ್ದಿದ್ರೆ ನನ್ನ ಮಗನ್ ಅರೆಸ್ಟ್ ಮಾಡೋ ತಪ್ಪನ್ನು ನೀನ್ ಮಾಡ್ತಾ ಇರ್ಲಿಲ್ಲ. ಮಿಸ್ಟರ್ ACP, ನಿನಗೆ ಯಾವ ಕೋರ್ಟಲ್ಲಿ ಬೇಲ್ ಬೇಕು, ಎಷ್ಟು ಕೋಟಿ ಸೆಕ್ಯೂರಿಟಿ ಬೇಕು ಹೇಳು, ಅದನ್ನು ನಾವು ಅರೇಂಜ್ ಮಾಡ್ತೀವಿ. ಮೊದಲು ಆ ದಿನ ರಿಲೀಸ್ ಮಾಡು. ನಿನಗೆ ಕರಿಕೋಟ್ ಹಾಕೊಳ್ಳೋ ಶೋಕಿ ಇದ್ರೆ ಶಿವಾಜಿನಗರ ಗೋರಿಪಾಳ್ಯದಲ್ಲ ಫುಟ್ಪಾತ್ ಮೇಲೆ ಸೀರೆ ಮಾಡ್ತಾ ಇರ್ತಾರೆ. ಅದನ್ನ ಹಾಕೊಂಡು ಶೋಕಿ ತೀರಿಸ್ಕೋ. ಅದನ್ನ ಬಿಟ್ಕೊಂಡು ಸತ್ಯಕ್ಕೋಸ್ಕರ ಹೋರಾಡಕ್ ಹಾಕೊಳ್ಳೋ ಈ ಕರಿಕೋಟಿಗೆ ಯಾಕೋ ಅವಮಾನ ಮಾಡ್ತಾ ಇದೀಯ? ನಿನ್ನಂತ ಕ್ರಿಮಿನಲ್ ಆರ್ಟ್ಸ್ ಗಳಿಂದ ಇವತ್ತು ಸಮಾಜದಲ್ಲಿ ಕೊಲೆಗಡಕರು, ತಲೆ ಹಿಡಕರು, ಗುಂಡಗಳು ತುಂಬಿ ತುಳುಕ್ತಾ ಇದ್ದಾರೆ ಇಲ್ಲಿ. Look, today is Saturday, tomorrow is Sunday, day after tomorrow is Monday. We shall meet in the court. ACP ತಿರುಪತಿಗೆ ಧಿಕ್ಕಾರ. ನಾನು ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಮಾಡ್ತೀನಿ. Oh, Tirupati, get out! Tirupati, control yourself. No, sir. I cannot be in control. ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ಯಾವನನ್ನ ಕೇವಲವಾಗಿ ಮಾತಾಡಿದ್ರೆ I can never be in control. Michael Raj, we shall meet in the court. Yes, Tirupati. We'll meet in court. Eknath, come on. ಹೋರಾಟ ಕ್ಯಾನ್ಸಲ್. Michael Raj! Michael Raj, alias Dhanraj. ನೀನ್ ಯಾರು? ಎಲ್ಲಿದ್ದೆ? ಹೇಗಿದ್ದೆ? ಈಗ ಹೇಗಿದ್ಯಾ? ಮುಂದೇನಾಗ್ತೀಯಾ? ನೀನ್ ಇಡೀ ಹಾರೋಸ್ಕೋಪ್ ಈ ತಿರುಪತಿ ಕೈಲಿದೆ. ಯಾವತ್ತಿ ನಿನ್ ಮುಖವಾಡ ಕಳ್ಚಿ ಬೆತ್ತಲೆ ನಿಲ್ಲಿಸ್ತೀನೋ ಅವತ್ತಿ ತಿರುಪತಿ ಯಾರು ಅಂತ ಗೊತ್ತಾಗುತ್ತೆ. ಗೊತ್ತಾಗಿದ್ದಿನ ಮೈಕಲ್ ರಾಜ್ ಅಲಿಯಾಸ್ ಧನ್ರಾಜ್. ನೀನ್ ಯಾರು? ಎಲ್ಲಿದ್ದೆ? ಹೇಗಿದ್ದೆ? ಈಗ ಹೇಗಿದ್ಯಾ? ಮುಂದೇನಾಗ್ತೀಯಾ? ನೀನ್ ಇಡೀ ಹಾರೋಸ್ಕೋಪ್ ಈ ತಿರುಪತಿ ಕೈಲಿದೆ. ಯಾವತ್ತಿ ನಿನ್ ಮುಖವಾಡ ಕಳ್ಚಿ ಬೆತ್ತಲೆ ನಿಲ್ಲಿಸ್ತೀನೋ
ಅವತ್ತಿ ತಿರುಪತಿ ಯಾರು ಅಂತ ಗೊತ್ತಾಗುತ್ತೆ. ಗೊತ್ತಾಗಿದ್ದಿನ ನಮ್ ಲೆಕ್ಕದಲ್ಲಿ ಚುಕ್ತಾಗಿ ಹೋಗಿದ್ದಾನೆ ಅನ್ಕೊಂಡಿದ್ದ ಒಬ್ಬ ವ್ಯಕ್ತಿನ ಇವತ್ತು ಭೇಟಿ ಮಾಡಿದೆ. ಯಾರೋದು? ಧನ್ರಾಜ್. ಯಾವ ದುಷ್ಟನಿಂದ ಈ ನಿನ್ನ ಮಗ 10 ವರ್ಷ ಜೈಲ್ ಕಂಬಿ ಎಣಿಸ್ಬೇಕಾಗಿ ಬಂತು, ಅದೇ ದುಷ್ಟನ ಮಗ ಇವತ್ತು ನನ್ನ ಕೈಯಿಂದಾನೆ ಜೈಲ್ ಕಂಬಿ ಎಣಿಸ್ತಾ ಕೂತಿದ್ದಾನೆ. ಯಾವ ದುಷ್ಟ ಅವತ್ತು ನಮ್ಮ ಸಂಸಾರನ ಕಣ್ಣೀರಲ್ಲಿ ಕೈ ತೊಳೆ ಹಾಗೆ ಮಾಡಿದ್ನೋ, ಅದೇ ದುಷ್ಟನ ಸಂಸಾರ ಇವತ್ತು ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಇದೇ ಅಲ್ವ ನಮ್ಮ ವಿಧಿ ಅಂದ್ರೆ? ಇದೇ ಅಲ್ವ ಅದೃಷ್ಟ? ಅವತ್ತು ಅವನ್ ದುನಿಯಾ, ಇವತ್ತು ನಂದು. ಯಾವ ಸಾಮ್ರಾಜ್ಯ ಇವತ್ತು ಅವನು ಕಟ್ಟಿದನ ಅದನ್ನ ಸರ್ವನಾಶ ಮಾಡಿ ಅವನ ಮಗನ ಜೀವನ ಪರ್ಯಂತ ಜೈಲಲ್ಲಿ ಕೊಳೆ ಹಾಗೆ ಮಾಡ್ಲಿಲ್ಲ. ಇವ್ ನಿನ್ ಮಗನೇ ಅಲ್ಲ, ಇದು ಸತ್ಯ. ನಂಗೆ ಡ್ಯಾಶ್. ನೀನು? ಸಾರಿ. ಹೇ, ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಹಾಗೆ ಹೋಗ್ತಾ ಇದೀಯಾ? ಸಾರಿ ಹೇಳಿದ್ನಲ್ಲ. ಸಾರಿ ಹೇಳ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಈ ಮನುಷ್ಯನಿಗೆ ತುಂಬಾ ದಿಮಾಕು. ಹಾಗೇನಿಲ್ವಲ್ಲ. ನಿಮ್ಗೆ ಹೇಗ್ ಗೊತ್ತು ಇವನ ಬಗ್ಗೆ? ನಿಮಗೇನ್ ಗೊತ್ತು ಅಂತ? ಇವನು ನನ್ ಮಗ. ನಿಮ್ ಮಗನಾ? ನೋನು, ನಾನ್ ನಂಬಲ್ಲ. ನೀವ್ ನೋಡಿದ್ರೆ ಎಷ್ಟು ಒಳ್ಳೆಯವ್ರ ತರ ಕಾಣ್ತಿರಲ್ಲ, ಆದ್ರೆ ಇವರು ಯಾಕಮ್ಮ? ಅವನೇನ್ ಮಾಡ್ದ? ಒಂದಿನ ನಾನ್ ಜಾಗಿಂಗ್ ಮುಗಿಸ್ಕೊಂಡು ಸ್ಕೂಟಿಲ್ ಮನೆಗೆ ಹೋಗ್ತಿರ್ಬೇಕಾದ್ರೆ ನಿಮ್ ಮಗ ಅದೇ ರಸ್ತೆನಲ್ಲಿ ಜಾಗಿಂಗ್ ಮಾಡ್ತಾ ಇದ್ದ. ಏನೋ ಸಡನ್ ಆಗಿ ನಾನ್ ಸ್ಕೂಟಿ ಹಳ್ಳಕ್ ನುಗ್ಗಿ ನಿಮ್ ಮಗನ್ ಬಟ್ಟೆ ಮೇಲೆ ಸ್ವಲ್ಪ ಕೆಸರು ಬಿತ್ತು. ನಾನ್ ಸಾರಿ ಕೇಳೋಣ ಅಂತ ಸ್ಕೂಟಿ ನಿಲ್ಸಿದ್ರೆ ಅವ್ರು ಏನ್ ಮಾಡಿದ್ರು? ಏನ್ ಮಾಡ್ದ? ನಾನು ಬಟ್ಟೆ ಗಲೀಜ್ ಮಾಡಿದ್ಯಾ, ಹಾಗಾಗಿ ನಿನ್ ಬಟ್ಟೆ ಕೂಡ ಗಲೀಜ್ ಮಾಡ್ತೀನಿ ಇಂದು. ಕೆಸರು ಹಾಕ್ಬಿಟ್ನಾ? ಕೆಸರು ಹಾಕಿದ್ರೆ ಪರವಾಗಿಲ್ಲಮ್ಮ, ನಾನ್ ವಾಶ್ ಮಾಡ್ಕೊಳ್ತಾ ಇದ್ದೆ. ಆದ್ರೆ ನನ್ನ ಗಟ್ಟಿಯಾಗಿ ತಪ್ಕೊಂಡು ಸರಸರ ಅಂತ ಮುದ್ದಾಡ್ಬಿಟ್ರು. 18 ತುಂಬಿ ಯೌವನದಿಂದ ತುಳುಕ್ತಾ ಇರೋ ಹುಡುಗಿ ಈ ತರ ನಡು ರಸ್ತೆಯಲ್ಲಿ ನಿಮ್ ಮಗ ತಪ್ಕೊಂಡು ತದ್ವಾ ಮುದ್ದಾಡ್ತಾ ಇದ್ರೆ ನನ್ನ ಗತಿ ಏನಾಗ್ಬೇಡ. ನೀವೇ ಸ್ವಲ್ಪ ಯೋಚನೆ ಮಾಡಿ. ಅಯ್ಯೋ, ಅವನು ಹಾಗ್ ಮಾಡೋನಲ್ವಲ್ಲ. ಹೌದೌದು, ಎಲ್ಲ ತಾಯಿಯಂದ್ರಿಗೂ ಅವ್ರ ಮಕ್ಳು ಶ್ರೀರಾಮಚಂದ್ರನೇ. ಆಯ್ತಮ್ಮ, ನಾನ್ ವಿಚಾರಿಸ್ತೀನಿ. ಹಾ, ವಿಚಾರಿಸಿ. ನಾನು ಒಂದ್ಸಲ ವಿಚಾರಿಸ್ತೀನಿ. ಎಷ್ಟಾಯ್ತು? 600 ಸರ್. ರೀ ಮಿಸ್ಟರ್, ನಿಮ್ ತಾಯಿ ಹತ್ರ ಎಲ್ಲ ಮಾತಾಡಿದೀನಿ. ಬಿ ಕೇರ್ಫುಲ್. ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ರೆಸ್ಪೆಕ್ಟ್ ಇರ್ಲಿ. ತಗೊಳ್ಳಿ, ಕೊಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಮ್ಮ, ಹಾ, ಕಾರಲ್ಲಿ ಇರ್ತೀನಿ. ಸರಿಪ್ಪ. ಮೇಡಮ್, ಅವ್ರು ಯಾರು ಅಂತ ಗೊತ್ತಿದ್ದು ಇಷ್ಟೊಂದು ಮಾತಾಡ್ತಿದ್ದೀರಾ ನೀವು? ಯಾರು? ತಿರುಪತಿ ಅಂತ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಅದಕ್ಕೆ ನೋಡಿದ ತಕ್ಷಣ ಟಾರ್ಗೆಟ್ ಮಾಡ್ಬಿಟ್ಟೆ. ಐ ಲವ್ ಯು. ಏನ್ ಹುಚ್ಚ? ಹೌದು, ನಿನ್ ಹುಚ್ಚು. ಐ ಲವ್ ಯು. ಜನ ಕೇಳಿಸ್ಕೊಂಡ್ರೆ ಕಲ್ಲ ನೋಡಿದ್ದಾರೆ. ಹುಷಾರ್. So sweet. Move. Hey, ತಿರುಪತಿ, stop. ತಿರುಪತಿ, ನಾನ್ ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನಾನ್ ತುಂಬಾ ಹಠವಾದಿ. ಬೇಕು ಅಂದಿದ್ದನ್ನ ಪಡೆಯೋವರೆಗೂ ಬಿಡಲ್ಲ. ಯುವರ್ ಆನರ್, ಒಂದು ವೇಳೆ ಈ ನಿಖಿಲ್ ಹೇಳಿದಾಗೆ ಆದಿ ರೇಪ್ ಮಾಡಿದೆ ನಿಜವಾಗಿದ್ರೆ 9 ಗಂಟೆ ರಾತ್ರಿನಲ್ಲಿ ಸುರಿಯೋ ಮಳೆನಲ್ಲಿ ಒಂಟಿಯಾಗಿರೋ ಮಾರ್ಗ್ರೆಟ್ ಮನೆಗೆ ರೋಹಿತ್ ಈ ನಿಖಿಲ್ ಯಾಕೆ ಹೋಗಿದ್ರು?
ರೋಹಿತ್ನ ಕೊಂದು ಮಾರ್ಗ್ರೆಟ್ನ ರೇಪ್ ಮಾಡಿ ಶೂಟ್ ಮಾಡಿದ ಹಾದಿ ನಿನ್ನ ಕೊಲ್ಲಿಲ್ಲ. ನಿನ್ನ ಕೊಲ್ದೇ ಇದ್ರೆ ಅವರಿಗೆ ಗಲ್ಲು ಶಿಕ್ಷೆ ಖಂಡಿತ ಅನ್ನೋದನ್ನ ತಿಳಿದಿರೋಷ್ಟು ಮೂರ್ಖರಲ್ಲ ಅವರು. ಈ ನಿಖಿಲ್ ಹೇಳ್ತಿರೋದೆಲ್ಲ ಕಟ್ಟು ಕತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇರೆ ಬೇಕಾಗಿಲ್ಲ ಇವರ ಆನರ್. ಒಬ್ಬ ಆರೋಪಿಯನ್ನೇ ವಿಟ್ನೆಸ್ ಆಗಿ ಇಟ್ಕೊಂಡು ಮೈಕಲ್ ರಾಜರಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಆದಿನ ಅರೆಸ್ಟ್ ಮಾಡಿ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಬಚ್ಚೇಗೌಡ ಫೈಲ್ ಮಾಡಿರೋ ರಿಪೋರ್ಟ್ನೇ ಬದಲಾಯಿಸಿ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸಿ ಇದು ಒಬ್ಬ ಮಾಡಿರೋ ರೇಪ್ ಅಲ್ಲ 3 ಜನ ಸೇರ್ ಮಾಡಿರೋ ಗ್ಯಾಂಗ್ ರೇಪ್ ಅಂತ ರಿಪೋರ್ಟ್ ನ ಫೈಲ್ ಮಾಡಿದ್ದಾರೆ. ರಿಪೋರ್ಟ್ ಹೇಳುತ್ತೆ 3 ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ. ಆದ್ರೆ ಐ ವಿಟ್ನೆಸ್ ಆಗಿರೋ ನಿಖಿಲ್ ಹೇಳ್ತಾರೆ 4 ಜನ ಇದ್ರು ಅಂತ. ಅಂದ್ರೆ ಇವ್ರು ಪ್ರೊಡ್ಯೂಸ್ ಮಾಡಿರೋ ಸಾಕ್ಷಿಗಳಲ್ಲೇ ಕನ್ಫ್ಯೂಷನ್ ಇದೆ. 3 ಜನ ಸೇರಿ ರೇಪ್ ಮಾಡಿದ್ದಾರೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ರೂ ಕೂಡ ಆ 3 ಜನನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅವರೆಲ್ಲ ಯಾರು? ಕೇವಲ ಆರೋಪಿ ಸ್ಥಾನದಲ್ಲಿರೋ ನಿಖಿಲ್ನ ಹೇಳಿಕೆ ಆಧಾರದ ಮೇಲೆ ನನ್ನ ಕಕ್ಷಿದಾರನಾದ ಆದಿನ ಅರೆಸ್ಟ್ ಮಾಡಿರೋದು ತಪ್ಪು. ಈ ಕೊಲೆಗೂ ಆದಿಗೂ ಯಾವ ಸಂಬಂಧನೂ ಇಲ್ಲ. ನಿರಪರಾಧಿಯಾದ ಆದಿನ ಬಿಡುಗಡೆ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೋತೀನಿ. ದಟ್ಸ್ ಆಲ್ ಯುವರ್ ಆನರ್. ಪರಸ್ಪರ ವಾದ ವಿವಾದಗಳನ್ನು ಕೇಳಿದ ನಂತರ ಅತ್ಯಾಚಾರ ಮತ್ತು ಕೊಲೆಗೆ ಸ್ಪಷ್ಟವಾದ ಸಾಕ್ಷಿಗಳ ಕೊರತೆ ಎದ್ದು ಕಾಣುತ್ತಿದೆ. ಪೋಸ್ಟ್ ಮಾರ್ಟಮ್ ವರದಿಯ ಪ್ರಕಾರ ಕಾರ್ಪೊರೇಷನ್ ಕಮಿಷನರ್ ಮಾರ್ಗರೇಟ್ ಅವರ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆಗೆ ಕಾರಣರಾದ ಉಳಿದ ಆರೋಪಿಗಳನ್ನು ಶೋಧಿಸಲು ಪೊಲೀಸ್ ಇಲಾಖೆಗೆ ಆದೇಶಿಸಲಾಗಿದೆ. ಹಾಗೂ ಆರೋಪಿ ಸ್ಥಾನದಲ್ಲಿರುವ ಆದಿಯನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದೆ. ಮೈ ಡಿಯರ್, ಕಾನೂನಿಗೆ ಸಾಕ್ಷಿ ಬೇಕು. ಆ ಸಾಕ್ಷಿ ನಾನು ಯಾವತ್ತೂ ಎಲ್ಲೂ ಉಳಿಸಿಲ್ಲ. ದಟ್ ಈಸ್ ಮೈಕಲ್ ರಾಜ್. ನಿನ್ ಮಗನಿಗೆ ಸಿಕ್ಕಿರೋದು ಬೇಲು. ಕೋರ್ಟಿನವನ್ನ ಬಿಡುಗಡೆ ಮಾಡಿಲ್ಲ, ಬಿಡೋದಕ್ಕೆ ನಾನು ಬಿಡೋದೂ ಇಲ್ಲ. ನೀನ್ ಸಮಾಧಿ ಕಟ್ಬೇಕು ಅಂತಿರೋ ಸಾಕ್ಷಿನ ಎಪ್ಸಿ ಕೋರ್ಟಿಗೆ ಎಳ್ಕೊಂಬಂದು ನಿನ್ ಮಗನಿಗೆ ನೇಣು ಹಾಕ್ಸಿ ಅವನ್ ಸಮಾಧಿ ಮೇಲೆ ನೀನ್ ಪಿಂಡ ಇಡೋಗ್ ಮಾಡ್ಲಿಲ್ಲ. ಇವನ್ ತಿರುಪತಿನೇ ಅಲ್ಲ. ಏನಂದ ಧನ್ರಾಜ್? ಯಾವ ಸಾಕ್ಷಿ ನೀನು ಉಳಿಸೋದೇ ಇಲ್ವಾ? ನಿನ್ ಲೈಫಲ್ಲಿ ಮರೆಯಕ್ಕಾಗ್ದಿರಂತ, ನಾಶ ಮಾಡಕ್ಕಾಗ್ದಿರಂತ ಒಂದು ಸಾಕ್ಷಿನ ಇನ್ನು ಜೀವಂತ ಹೋಗ್ಬಿಟ್ಟಿದ್ಯಾ. ಅದನ್ ಮರಿಬೇಡ. ಯಾರೋದು? ಒಂದೇ ವರ್ಡಲ್ಲಿ ಹೇಳ್ಬೇಕು ಅಂದ್ರೆ ಮೆಂಟ್ಲು. ಏನ್ ಕಿಟಕಿಯಿಂದ ಹಾಕ್ ಬಗ್ ನೋಡ್ತೀಯಾ? ಬರ್ತೀಯಾ ಇಲ್ಲ ನಾನೇ ಬರ್ಲಾ? ಇವ್ಳು ಯಾಕೋ ನಿನ್ನ ಬಿಡೋ ತರ ಕಾಣ್ತಾ ಇಲ್ಲ. ಬಿಡುತ್ತೀನಿ ನೋಡು. ಬಾ ಬಾ, ನಿನ್ ಹತ್ರ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಒಳಗ್ ಕೂತ್ಕೊಂಡು ಚಾಕ್ಲೇಟ್ ತಿಂತ ಮಾತಾಡಣ್ವೋ ಇಲ್ಲ ಇಲ್ಲೇ ಕುರ್ಕುರೆ ತಿಂತ ಮಾತಾಡಣ್ವೋ? ನಿನ್ಗೆ ಹೇಳಿಲ್ವ ನಾನು ಪಕ್ಕ ಮೆಂಟ್ಲು ಅಂತ? ಹೌದು, ನಾನು ಮೆಂಟ್ಲೆ. ಚಾಕ್ಲೇಟ್ ಮಾತ್ರ ಅಲ್ಲ, ಅಲ್ಲೋಡು ಪೆಟ್ರೋಲ್. ಇದು ಬೆಂಕಿಪಟ್ನ. ನೀ ನನ್ ಲವ್ ಮಾಡ್ತೀಯ ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ ಆ ಪೆಟ್ರೋಲ್ ನ ಮೈ ಮೇಲೆ ಸುರ್ಕೊಂಡು ಬೆಂಕಿ ಹಚ್ಕೋತೀನಿ. ಅಯ್ಯೋ, ಏನಾಯ್ತಮ್ಮ ನಿನ್ಗೆ? ನಮ್ಮನೆ ಮುಂದೆ ಬಂದ್ ನಿಂತ್ಕೊಂಡು ಯಾಕೆ ಬೆಂಕಿ ಹಚ್ಕೋತೀಯ? ಇನ್ನೇನು ನಿಮ್ ಮಗನ್ ಲವ್ ಮಾಡಿ ಪಕ್ಕದ ಮನೆ ಮುಂದೆ ಹೋಗಿ ನಾನ್ ಬೆಂಕಿ ಹಚ್ಕೊಳಕ್ಕಾಗತ್ತಾ? ಹೌದು, ನಿಂಗೇನಾರು ತಲೆಗೆಲೆ ಕೆಟ್ಟಿದ್ಯಾ? ಫಸ್ಟ್ ಟೈಮ್ ನೋಡಿದಾಗ ಖಂಡಿತ ಕೆಟ್ಟಿರ್ಲಿಲ್ಲ. ಸೆಕೆಂಡ್ ಟೈಮ್ ತಪ್ಕೊಂಡು ಮೈಗ್ ಮೈ ಉಜ್ದೆ ನೋಡು, ಆಗ ಕೆಟ್ಟು ಕೆರ ಹಿಡ್ದೋಯ್ತು. ನಿಮ್ ಮಗ ಈಗ್ಲೇ ಇಲ್ಲೇ ನನ್ ತಾಳಿ ಕಟ್ಬೇಕು. ಕಟ್ಲಿಲ್ಲ ಅಂದ್ರೆ ನಾನೇನಾಗ್ತೀನೋ ನಂಗೆ ಗೊತ್ತಿಲ್ಲ. ಲೇ ತಿರು, ಏನು ಹಾಗೆ ಹೋಗ್ತಿದ್ಯಾ? ಇನ್ನೇನ್ ಮಾಡು ಅಂತ್ಯಾ? ಯಾವ್ದೋ ಪ್ಲಾಸ್ಟಿಕ್ ಡಬ್ಬ ತಗೊಂಡ್ಲು ಅಂತ ಇವಳು ಹಿಂದ್ಗಡೆ ಹೋಗಿ ತಾಳಿ ಕಟ್ಲ ನಾನು. ಮದ್ವೆ ಆಗ್ತೀಯೋ ಬಿಡ್ತೀಯೋ, ಸಮಾಧಾನನಾದ್ರೂ ಹೇಳು. ಎಂತ ಸಮಾಧಾನ ಹೇಳ್ತೀಯ? ಇಂತ ಮೆಂಟ್ಲುಗಳು 1000 ಜನ ಬರ್ತಾರೆ ಹೋಗ್ತಾರೆ. ಮೂತಿ ನೋಡು, ಕಪ್ಪಾಗತ್ತಂತ ಸನ್ಸ್ಕ್ರೀನ್ ಹಾಕೋತಾರೆ, ಕೂದಲು ಸಿಕ್ಕಾಗತ್ತಂತ ಕಂಡೀಷನ್ ಹಾಕೊಳ್ಳೋ ಕೋತಿಗೆ ಪೆಟ್ರೋಲ್ ಹಾಕೊಂಡು ಸುಟ್ಕೊಳ್ಳೋ ಧೈರ್ಯ ಇದೆಯಾ? ಯಾವ್ದೋ ತಿಪ್ಕೊಂಡಲ್ಲಿ ನೀರಿದು, ಅದನ್ ಪೆಟ್ರೋಲ್ ಅಂತ ರೀಲ್ ಬಿಡ್ತಾಳೆ. ನೀನ್ ನಂಬಕಷ್ಟೇ. ಹೇ ಮಿಸ್ಟರ್,
ರೀಲ್ ಬಿಡ್ತಾ ಇಲ್ಲ, ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಇದು ಪ್ಯೂರ್ ಪೆಟ್ರೋಲ್. ಲೀಟರ್ಗೆ 51 ರೂಪೀಸ್ 66 ಪೈಸಾ ಕೊಟ್ಟು 5 ಲೀಟರ್ ತಂದಿದ್ದೀನಿ. ಬೇಕಾದ್ರೆ ನೋಡು. ಅಯ್ಯೋ, ನೋಡು, ವಾಸನೆ ಬರ್ತಾ ಇದೆ ತಾನೆ? ಅಯ್ಯೋ, ಅದ್ ಪೆಟ್ರೋಲ್ ಇರ್ಬೇಕು ಅಂತ ಕಾಣುತ್ತೆ ಕಣೋ. ಇರಬೇಕು ಅಲ್ಲ, ಇದು ಪೆಟ್ರೋಲೇ. ನೀನ್ ನನ್ ಮದ್ವೆ ಆಗ್ತೀನಿ ಅಂತ ಹೇಳಿಲ್ಲ ಅಂದ್ರೆ ನಾನ್ ನಿಜವಾಗ್ಲೂ ಬೆಂಕಿ ಹಚ್ಕೋತೀನಿ. ಅಯ್ಯೋ ಬೇಡಮ್ಮ, ಇರು. ಹಚ್ಕೋತೀಯ? ಎಸ್ ಎಸ್, ನಿಜವಾಗ್ಲೂ ಹಚ್ಕೋತೀಯ? ಹಚ್ಕೋತೀನಿ. ಬೇಡ, ಹೇಳಿದ್ನಲ್ಲ, ಪರವಾಗಿಲ್ಲ, ಹಚ್ಕೋ. ತಮಾಷೆ ಮಾಡಕ್ ಒಂದ್ ಲಿಮಿಟ್ ಬೇಡ ನಿನ್ಗೆ? ನಾನ್ ಯಾಕ್ರಿ ತಮಾಷೆ ಮಾಡ್ಲಿ? ಸೀರಿಯಸ್ ಆಗಿ ಹೇಳ್ದೆ. ಈಗ್ಲೂ ಹೇಳ್ತಾ ಇದ್ದೀನಿ, ನೀವ್ ನನ್ ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳಿಲ್ಲ ಅಂದ್ರೆ ಮತ್ತೆ 5 ಲೀಟರ್ ಪೆಟ್ರೋಲ್ ತರ್ತೀನಿ. ಇದೇ ಜಾಗದಲ್ಲಿ ಇದೇ ತರ ಬೆಂಕಿ ಹಚ್ಕೋತೀನಿ. ಹಾ, ಏಯ್, ಯಾರ ನೀನು? ಯಾರ ನಿಮ್ಮ ಅಪ್ಪ ಅಮ್ಮ? ಎಲ್ಲಿ ಮನೆ? ಲವ್ ಮಾಡಕ್ಕೆ ಅದೆಲ್ಲ ಬೇಕು ಅಂತ ಅನ್ನಿಸ್ಲಿಲ್ಲ. ಈಗ ಹೇಳ್ತಿಲ್ಲ ನಾನು. ಇರು. ಹೆಸರು ನಂದಿನಿ. ಕಾರ್ಮಲ್ ಕಾಲೇಜ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ತಾಯಿ ಇಲ್ಲ, ತಂದೆ ಇದ್ದಾರೆ. ಅಜಯ್ ಕುಮಾರ್, ಪೊಲೀಸ್ ಕಮಿಷನರ್. ಹೌದು, ನನ್ ಮಗಳೇ. ಇವತ್ತು ಸಂಜೆ ದಿಢೀರಂತ ಮನೆಗೆ ಬಂದು ನಾನು ACP ತಿರುಪತಿಯವನ್ನ ಲವ್ ಮಾಡ್ತಾ ಇದ್ದೀನಿ, ನನ್ನ ಮದುವೆ ಮಾಡಿ ಅಂತ ಹೇಳಿದ್ಲು. ಅದಕ್ಕೆ ನಾನು ನಿನ್ ಬಗ್ಗೆ ಎಲ್ಲ ಹೇಳ್ತೀನಿ, ಅವ್ನು ನಿನ್ನ ಇಷ್ಟಪಟ್ಟಿದ್ದೀವಿ, ಕರ್ಕೊಂಡ್ ಬಾ ಮಾತಾಡ್ತೀನಿ ಅಂದಿದ್ದಕ್ಕೆ ಇವಳು ಇಷ್ಟೆಲ್ಲ ರಾದಂತ ಮಾಡಿದಾಳೆ. ದಯವಿಟ್ಟು ನಿಮ್ ಮನ್ಸಿಗೆ ಏನಾದ್ರೂ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಸರ್, ತಾವು ಏನನ್ನ ಹಾಗೆ ಹೇಳ್ತೀರಿ? ನನ್ನ ಮಗನಿಗೆ ಬದುಕು ಕೊಟ್ಟವರು ನೀವು. ನಿಮ್ಮ ಋಣನ ನಾನು 7 ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ. ಸಾರಿ ಸರ್, ನಿಮ್ಮಗಳು ಅಂತ ಗೊತ್ತಾಗದೆ ನಾನು ಸ್ವಲ್ಪ. ಈಗ ಗೊತ್ತಾಯ್ತಲ್ವಾ? ಐ ಲವ್ ಯು ಅಂತ 3 ವರ್ಡ್ ಹೇಳ್ಬಿಡತ್ತಾನೆ. ಇವಳು ಸ್ವಭಾವನೇ ಹಾಗೆ, ಒಲ್ಟಿ ಮಾತು, ಹಠಮಾರಿ. ಆದ್ರೆ ಮನ್ಸ್ ಮಾತ್ರ ಸಾದಾ ಸೀದಾ. ಹಾಗೆ ಅಂತ ಇವಳನ್ನು ಮದುವೆ ಮಾಡ್ಕೊ ಅಂತ ನಾನು ನಿನ್ನ ಬಲವಂತ ಮಾಡಲ್ಲ. ಆದ್ರೆ ನಿನಗಿಷ್ಟವಾಗಿ ಇವಳನ್ನು ಮದುವೆ ಮಾಡ್ಕೋತೀನಿ ಅಂದ್ರೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಲೈಫಲ್ಲಿ ಏನು ಇಷ್ಟಪಟ್ಟಿದ್ದೀನೋ ಅದೆಲ್ಲ ಸಿಗೋ ಹೋಗಿ ಮಾಡಿದಿರ. ನೀವು ಇಷ್ಟಪಡ್ತಾರೆ ಒಂದ್ ಕೆಲಸ ಮಾಡಲ್ಲ ಅಂತೀನ. ಖಂಡಿತ ಮದುವೆ ಆಗ್ತೀನಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅತ್ತೆ. ಥ್ಯಾಂಕ್ ಯು ಪಪ್ಪ. ಸರ್, ಆದ್ರೆ ಒಂದ್ ಕಂಡೀಷನ್ ಸರ್. ಏನು? ಕೈಗೆ ತಗೊಂಡಿರೋ ಕೇಸ್ ಮುಗಿದ್ಮೇಲೆನೆ ನಮ್ಮ ಮದುವೆ ಸರ್. ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ? ಕನ್ಸ್ಕೊಳ್ತಾರೆ. ಮಾರ್ಗ್ರೆಟ್ ನ ರೇಪ್ ಮಾಡಿ ಜನ ಅಂತ ಪೋಸ್ಟ್ ಮಾರ್ಟಮ್ 4 ಜನ ಅಂತ ನೀನ್ ಹೇಳ್ತಾ ಇದ್ಯಾ? ಸರ್, ಆದಿ ಜೊತೆ ಇನ್ನೂ 3 ಜನ ಇದ್ದದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಆದ್ರೆ ರೇಪ್ ಆಗಕ್ ಮುಂಚೆನೆ ನನ್ನ ತಲೆಗೆ ಜೋರಾಗಿ ಪೆಟ್ಬಿದ್ದಿಂದ ನಾನು ಪ್ರಜ್ಞೆ ಕಳ್ಕೊಂಡೆ. ಆದಿ ಜೊತೆ ರೇಪ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅವನ್ಗೆ ಕ್ಲೋಸ್ ಸರ್ಕಲ್ ಅಲ್ಲಿ ಇರ್ತಾರೆ. ಆ ಸರ್ಕಲ್ ಅನ್ನು ಟ್ರೇಸ್ ಮಾಡಿದ್ರೆ ಅವ್ರು ಖಂಡಿತ ನಮ್ ಕೈ ಸಿಕ್ಕೇ ಸಿಗ್ತಾರೆ. ಆ ತಿರುಪತಿ ತಿಪ್ಪುರ್ಲಾಗ ಹಾಕಿದ್ರು ಈ ಜಾಗಕ್ಕೆ ಮಾತ್ರ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಏನ್ ಬೇಕೋ ಅದನ್ನ ಹೇಳಿ, ನಾನ್ ಸಪ್ಲೈ ಮಾಡ್ತೀನಿ. ಅವನಿಗೇನ್ ಮಾಡ್ಬೇಕು ಅಂತ ನಾನ್ ಸ್ಕೆಚ್ ಹಾಕ್ತೀನಿ. ಗೌರಿ, ಗೌರಿ, ಏನು ಅಂದ್ರೆ? ಗೌರಿ, ರೀ, ಕೃಷ್ಣ, ಒಂಟೆ ಕೃಷ್ಣ ನೀನಾ? ಕರೆಕ್ಟ್ ಮಗ, ಕರೆಕ್ಟ್. ನಾನ್ ಸಾವಗೂ ಪಟಾಕಿ ಹೊಡಿತೀನಿ, ಸಂತೋಷಕ್ಕೂ ಪಟಾಕಿ ಹೊಡಿತೀನಿ. ಸಾವ ಸಂತೋಷನ ಏನ್ ಹೇಳ್ತಾ ಇದೀಯಾ? ನೀ ನನ್ ಮಾತ್ ಕೇಳಿದ್ರೆ ತವರಿಗೆ ಬಾ ತಂಗಿ ಅಂತ ನಿನ್ ಹೆಂಡತಿನ ಕಿಡ್ನಾಪ್ ಮಾಡಿ ಅರ್ಶನ ಕುಂಕುಮ ಕೊಟ್ಟು ಸೀತಾ ಆಂಜನೇಯನ್ ತರ ನೋಡ್ಕೋತೀನಿ. ನೀನ್ ನನ್ ಮಾತ್ ಗೊಪ್ಲಿಲ್ಲ ಅನ್ಕೋ, ನಿನ್ ಹೆಂಡತಿನ ರಂಬೆ, ಊರ್ವಸಿ, ಮೇನಕೆ ಅಂತ ಏನೇನು ಅನ್ಕೊಂಡ್ಬಿಟ್ಟು ತರ್ಲೆ ನನ್ ಮಗ ಆಗ್ಬಿಡ್ತೀನಿ. ಆಮೇಲೆ CBI ಶಿವನು ಅಲ್ಲ, ಕಮಿಷನರ್ ನರಸಿಂಹನು ಅಲ್ಲ, ಗೂಂಡಾ ಪೊಲೀಸು ಅಲ್ಲ,
ಯಾರೇ ಬಂದು ಪೊಲೀಸ್ ಬೇಟೆ ಆಡಿದ್ರು ನಿನ್ ಹೆಂಡ್ತಿ ನಿನಗ್ ಸಿಗಕ್ಕಿಲ್ಲ. ಬೇಡ ಬೇಡ, ಈಗ ನಾನೇನ್ ಮಾಡ್ಬೇಕು ಹೇಳು? ಆ ನಿಮ್ ತಿರುಪ್ತಿ ಆ ನನ್ ಮಗ ನಿಖಿಲ್ ಎತ್ತಾಕೊಂಡು ಹೋಗ್ಬಿಟ್ಟು ಅಂಡರ್ ಮಾಡ್ಬಿಟ್ಟವನೆ. ಅವನ್ನ ಕರ್ಕೊಂಬಂದು ಬಿಟ್ಬಿಟ್ಟು ಆಮೇಲೆ ನಿನ್ ಹೆಂಡ್ತಿನ ಕರ್ಕೊಂಡು ಬಾರೇ ಹೋಗೋಣ ಅಂತ ಆಡೇಳ್ಕೊಂಡು ಹೊಂಟ್ಬಿಡು. ಇಲ್ಲ ಅಂದ್ರೆ ಆಚೆಗಡೆ ಪಟಾಕಿ ಹಚ್ಚಂಗೆ ಇವಳ ಮೇಲೂ ಹಚ್ಬೇಕಾಯ್ತದೆ. ಬೇಡ, ನನ್ನ ಹೆಂಡತಿಗೆ ಏನು ಮಾಡ್ಬೇಡ. ನಿಖಿಲ್ನ ಕರ್ಕೊಂಡ್ಬಂದು ನಾನ್ ನಿನ್ಗೆ ಒಪ್ಪಿಸ್ತೀನಿ. ಏನಾಯ್ತು? ಯಾಕೋ ನಿನ್ನಳೆ ಏನಾಯ್ತು ಹೇಳು? ನೀನೇ ಫಾಸ್ಟ್ ಅಂದ್ರೆ ಅವನು ಸೂಪರ್ ಫಾಸ್ಟ್ ಅಣ್ಣ. ಅವನು ಯಾರು? ಆ ಕಾನ್ಸ್ಟೇಬಲ್ ಅಣ್ಣ. ನೀನ್ ಎತ್ತಾಕೊಂಬ ಅಂದ್ರೆ ಅವನ್ನ ಕತ್ತರಿಸಿ ಮೂಟೆ ಕಟ್ಕೊಂಡು ಬಂದವನೆ. ಅಬಾ ಅಬಾ ಏನ ನೀನ್ ಅವಳಿ ಎತ್ತಾಕೊಂಬಂದು ನೆಂಟಿನ ಉಳಿಸ್ಕೊಂಡ್ರೆ ಕತ್ತರಿಸ್ಕೊಂಬಂದು ಪ್ರಮೋಷನ್ ತಗೊಂಡ್ಬಿಟ್ಟಲ್ಲ. ಬರಲ್ಲ ಅಂತ ಎಗ್ರಾರ್ದ, ಅದಕ್ಕೆ ಹೀಗ್ ಮಾಡ್ದೆ. ನನ್ನ ಹೆಂಡತಿಯಲ್ಲಿ ನಮ್ಮ ಹೆಂಡತಿ ಟೆನ್ಷನ್ ಆಗ್ಬೇಡ. ನಿನ್ ಹೆಂಡತಿ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾಳೆ. ಇವನ್ ಕಲಾಕಾರ ಅಲ್ಲ ಕಂಡ್ರು, ಅರ್ಧ ಮರ್ಧ ಮಾಡ್ಬಿಟ್ಟವನೆ. ಎತ್ರಿ ತಿರುಪತಿ 20 ಜನ 20 ಲಾಂಗು. ಇವತ್ತು ನಿನಗೆ ಸಾಂಗೋ ಸಾಂಗು ನುಗ್ಗ ನುಗ್ಗೆ. ನಾನ್ ಕಾಕಿ ಹಾಕಿದ್ರೆ ಮಾತ್ರ ಕ್ಲಾಸ್, ಬಿಚ್ಚಿದ್ರೆ ಮಾಸ್. ಗೌರಿ, ನೀನ್ ನಡೆ ಒಂಟೆ ನುಗ್ಗೋ ನುಗ್ಗು. ಗೌರಿ,
ಆದರ್ಶ್ ಅಂಟಿನ ಕಿಡ್ನಾಪ್ ಮಾಡಿ ನಿಖಿಲ್ನ ಕರ್ಸಂತ ಯಾರು ಹೇಳಿದ್ದು? ಹೇಳು ಹೇಳು. ಆ 3 ಜನನ ನೀನ್ ಹುಡುಕಕ್ಕಿಂತ ಮುಂಚೆ ನಿಖಿಲ್ನ ಫಿನಿಶ್ ಮಾಡು ಅಂತ ಹೇಳಿದ್ದು ಮೈಕಲ್ ರಾಜ್. ಆ 3 ಜನ ಯಾರು? ಆ 3 ಜನ ಯಾರು? ಹೇಳು ಹೇಳು ಹೇಳು. ಏಕ್ನಾಥ್, ಏಕನಾಥ್, ಅಮರ್ನಾಥ್, ಅಮರ್ನಾಥ್, ಜಗನ್ನಾಥ್,